ನಾವು ನಮ್ಮ ಜೀವನದಲ್ಲಿ ಒಳ್ಳೇದಾಗ್ಬೇಕು ಅಂತ ಹೇಳಿ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ವಾ? ಒಳ್ಳೇದಾಗ್ಬೇಕು ಅಂತ ನಮ್ಮ ಜೀವನದಲ್ಲಿ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಇವತ್ತು ಏನೇನೋ ಪಡಿಬೇಕು ಅನ್ನೋದಕ್ಕಿಂತ ತಾನು ಎಷ್ಟು ಈಗಾಗಲೇ ಏನೇನೋ ಪಡೆದಿದ್ದಾನೆ ಅಲ್ವಾ? ಎಷ್ಟೋ ವಿಷಯಗಳನ್ನ ತಾನು ಕೇಳದೆ ಪಡೆದಿದ್ದಾನೆ. ಆ ಕೇಳದೆ ಪಡೆದಿದ್ದಾನೆ, ಅದನ್ನು ಅನುಭವಿಸ್ತಾ ಇದ್ದಾನೆ. ಆದರೆ ಎಷ್ಟೋ ವಿಷಯದಲ್ಲಿ ನಾವು ಅದಕ್ಕೆ ಒಂದು ಕೃತಜ್ಞತೆ ಹೇಳುವಂತ ಒಂದು ಸಾಮಾನ್ಯ ಸೌಜನ್ಯವನ್ನು ಕೂಡ ನಾವು ಹೊಂದಿಲ್ಲ. ಕೃತಜ್ಞತೆ ತೋರಿಸುವುದರಲ್ಲಿ ಬಹಳ ಬಹಳ ಶ್ರೇಷ್ಠವಾದದ್ದು ಪ್ರಾಣಿ ಯಾವುದು? ನಾಯಿ ಅಲ್ವಾ? ನಾಯಿ ಅದು ಎಷ್ಟು ನಿಯತ್ತಾಗಿರ್ತದೆ ಅಂತಂದ್ರೆ ತನ್ನ ಯಜಮಾನನಿಗೆ ಅಥವಾ ತನಗೆ ಏನು ಅನ್ನ ಹಾಕಿದಂತಹ ಯಜಮಾನನಿಗೆ, ಅದರ ಅರ್ಥ ನಾಯಿಯನ್ನೇ ಯಾಕೆ ತೋರಿಸಿದ್ದಾನೆ ನಿಯತ್ತು ಅಂತಂದ್ರೆ, ನಿಯತ್ತು ಇಲ್ಲ ಅಂದ್ರೆ ನೀನು ನಾಯಿಗಿಂತಲೂ ಕಡೆ ಆಗ್ತೀಯ ಅಂತ ಅಲ್ವಾ? ಹಾಗಾಗಿ ನಾವು ನಿಯತ್ತನ್ನ ಇಟ್ಟುಕೊಳ್ಬೇಕು. ನಿಯತ್ತಂದ್ರೆ ಏನು? ನಮಗೆ ಯಾರು ಉಪಕಾರ ಮಾಡಿದ್ದಾರೆ, ನಮಗೆ ಯಾರು ಉಪಕಾರ ಮಾಡಿದ್ದಾರೋ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ, ಅವರಿಗೋಸ್ಕರ ನಾವು ಏನನ್ನಾದರೂ ಮಾಡುವ ಒಂದು ಸಾಮಾನ್ಯ ಪ್ರಯತ್ನವನ್ನಾದರೂ ಮಾಡಬೇಕು. ಇಲ್ಲ ಅಂತಂದ್ರೆ ಆ ಹೀನ ನಾಯಿಗಿಂತಲೂ ಹೀನವಾಗಿ ಹೋಗ್ತೇವೆ. ಹಾಗಾದ್ರೆ ಯಾರು ನಮಗೆ ಇಷ್ಟೆಲ್ಲ ಸಹಾಯ ಮಾಡಿದವರು ಯಾರಪ್ಪ? ಯಾರು ನಮಗೆ ಇಷ್ಟು ಒಳ್ಳೆ ಸಹಾಯ ಮಾಡಿದವರು ಯಾರು ಅಂತಂದ್ರೆ, ನಾವು ಇವತ್ತು ಏನೇನೋ ಮಾಡ್ತಾ ಇದ್ದೀವಿ ಅಲ್ವಾ? ಪೂಜೆ ಮಾಡ್ತಾ ಇದ್ದೀವಿ, ಪುನಸ್ಕಾರ ಮಾಡ್ತಾ ಇದ್ದೀವಿ, ಆ ಯಜ್ಞ ಮಾಡ್ತಾ ಇದ್ದೀವಿ, ಅದು ಇದು ಎಲ್ಲ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತಾ ಇದ್ದೀವಿ? ಯಾವುದರಿಂದ ಮಾಡ್ತಾ ಇದ್ದೀವಿ? ಯಾವುದರಿಂದ ಮಾಡ್ತಾ ಇದ್ದೀವಿ? ಈ ದೇಹದಲ್ಲಿ ಉಸಿರಾಡ್ತಾ ಇದೆ. ಆ ಉಸಿರಾಡ್ತಾ ಇದೆ ಅಂತಂದ್ರೆ ಈ ದೇಹಕ್ಕೆ ಯಾವುದು? ಆತ್ಮ ಅನ್ನುವ ಒಂದು ಚೈತನ್ಯ ಶಕ್ತಿಯಿಂದ, ಆತ್ಮ ಅನ್ನುವ ಒಂದು ಚೈತನ್ಯ ಶಕ್ತಿ ನಮ್ಮೊಳಗೆ ಇದೆ. ಆ ಆತ್ಮ ಅನ್ನುವ ಚೈತನ್ಯ ಶಕ್ತಿಯಿಂದಾಗಿ ನಾವು ಇವತ್ತು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ, ಸೇವೆ ಮಾಡ್ತಾ ಇದ್ದೀವಿ. ಆ ಆತ್ಮಕ್ಕೆ ಆತ್ಮಕ್ಕೆ ನಾವು ಕೃತಜ್ಞತೆ ಸಲ್ಲಿಸಲಿಲ್ಲ ಅಂತಾದ್ರೆ, ಆ ಆತ್ಮ ಮಾಡಿದ ಸಹಾಯಕ್ಕಾಗಿ ಪ್ರತಿಯಾಗಿ ನಾವು ಆತ್ಮಕ್ಕಾಗಿ ಅಂತ ಹೇಳಿ ನಾವು ಏನನ್ನೋ ಕೂಡ ಮಾಡದೇ ಹೋದ್ವಿ ಅಂತ ಆದ್ರೆ ನಮ್ಮ ಬದುಕು ಆ ನಾಯಿಯ ಬದುಕಿಗಿಂತಲೂ ಕಡೆಯಾಗಿ ಹೋಗ್ತದೆ. ಬರೀ ಉಂಡು ತಿಂದು ಮಜಾ ಮಾಡಿ ತಾನು ಹೋದ ಅಂತ ಆದ್ರೆ ಆ ನಾಯಿಗಳಿಗೂ ನಮಗೂ ಏನು ವ್ಯತ್ಯಾಸ ಇರುವುದಿಲ್ಲ. ಬದಲಾಗಿ ನಮ್ಮ ಆತ್ಮ ನಮಗಾಗಿ ಅಂತೇಳಿ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ, ಎಷ್ಟೆಲ್ಲ ಸಹಾಯ ಮಾಡಿದೆ, ಸೇವೆ ಮಾಡಿದೆ. ಇವತ್ತು ನಾವು ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಆತ್ಮದಿಂದ, ದೇಹದಿಂದ ಆತ್ಮ ಹೊರಗೆ ಬಂತು ಅಂದ್ರೆ ಮುಗೀತು. ಯಾವ ಸಂಪತ್ತು, ಯಾವ ಐಶ್ವರ್ಯ, ಯಾವ ದೇಹ, ಯಾವ ವಿದ್ಯೆ, ಜ್ಞಾನ, ಬುದ್ಧಿ ಯಾವುದು ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಆದ್ರೆ ಆತ್ಮ ನಮಗೆ ಎಷ್ಟೆಲ್ಲ ಸಹಾಯ ಮಾಡ್ತಾ ಇದೆ, ಎಷ್ಟೆಲ್ಲ ಸೇವೆ ಮಾಡ್ತಾ ಇದೆ. ಹಾಗಿದ್ದಾಗ ಆ ಆತ್ಮಕ್ಕಾಗಿ ಅಂತ ಹೇಳಿ ನಾವು ಏನನ್ನಾದ್ರೂ ಮಾಡ್ಬೇಕಲ್ಲ. ಆದ್ರೆ ನಾವು ಮಾಡ್ತಾ ಇದ್ದೀವಿ, ಏನ್ ಮಾಡ್ತಾ ಇದ್ದೀವಿ? ಏನೋ ಸ್ವಲ್ಪ ದಾನ ಮಾಡಿ ತೃಪ್ತಿ ಪಡ್ಕೊಳ್ತಾ ಇದ್ದೀವಿ, ವ್ರತಗಳನ್ನ ಆಚರಿಸಿ ಪುಣ್ಯ ಬಂದಿದೆ ಅಂತೇಳಿ ಹಾರಾಡ್ತಾ ಇದ್ದೀವಿ, ಯಜ್ಞಗಳನ್ನ ಮಾಡ್ತಾ ಇದ್ದೀವಿ. ಯಜ್ಞ ಅಂದ್ರೆ ಧ್ಯಾನ ಅಲ್ಲ, ತಾವು ಹೋಮ ಹವನ ಯಜ್ಞಗಳನ್ನ ನಿರ್ವಹಿಸ್ತಾ ಇದ್ದೀವಿ. ಸಮಸ್ತ ದೇವತೆಗಳ ಅನುಗ್ರಹವೇ ನಮಗೆ ಬಂದ್ಬಿಡ್ತು ಅನ್ನೋ ಹಾಗೆ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಜಪತಪಗಳನ್ನ ಮಾಡಿ ಸ್ವರ್ಗವೇ ನಮ್ಮ ಕೈಯಲ್ಲಿದೆ, ನಾವು ಸತ್ತ ತಕ್ಷಣ ಸ್ವರ್ಗಕ್ಕೆ ಹೋಗುವುದು. ಇನ್ನು ದೇವಾಲಯದ ದರ್ಶನ ಮಾಡಿ, ತೀರ್ಥಯಾತ್ರೆಗಳನ್ನ ಮಾಡಿ, ಪುಣ್ಯ ಲೋಕಗಳಿಗೆ ನಾವು ತಯಾರಾದೀವಿ. ನಮಗೆ ಸ್ವರ್ಗ ರೆಡಿ ಇದೆ, ನಮಗೆ ಮೋಕ್ಷ ರೆಡಿ ಇದೆ ಅನ್ನುವ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ. ಆದರೆ ಎಷ್ಟು ಮಾಡಿದರೂ, ಯಾರು ಎಷ್ಟೇ ಮಾಡಲಿ, ಆತ್ಮಜ್ಞಾನ ಸಿದ್ಧಿಸುವವರೆಗೂ ಯಾರಲ್ಲಿ ಆತ್ಮಜ್ಞಾನ ಬರುವುದಿಲ್ಲ, ಅವೆಲ್ಲವೂ ಕೂಡ ನಿಷ್ಪ್ರಯೋಜಕ. ಎಲ್ಲದರ ಮೂಲ ಉದ್ದೇಶ ಯಾವುದು ಗೊತ್ತು? ಒಂದು ಆತ್ಮ ತಾನು ಜ್ಞಾನ ಸಂಪಾದನೆಯನ್ನು ಮಾಡಬೇಕು, ಆತ್ಮಜ್ಞಾನ. ಹಾಗಾಗಿ ಇವೆಲ್ಲವೂ ಕೂಡ ಮಾಡಿದ್ರು ಯಾವುದರಿಂದಲೂ ಮನುಷ್ಯ ದುಃಖದಿಂದ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ
ಅಂತಹ ಆತ್ಮಕ್ಕಾಗಿ ಅಂತಹ ಆತ್ಮಕ್ಕೆ ಏನು ಸಾರ್ಥಕ ಆಗುವಂತಹ ಕೆಲಸ ಮಾಡಬೇಕು. ಏನ್ ಮಾಡಬೇಕು? ಆತ್ಮಕ್ಕಾಗಿ ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ ಸಿದ್ಧಿಸಬೇಕು ಅಂತಂದ್ರೆ ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಅದಕ್ಕೆ ಬಹಳ ಸಾಧನೆ ಬೇಕಾಗ್ತದೆ. ಏನು ಸಾಧನೆ? ಧ್ಯಾನ ಸಾಧನೆ. ಧ್ಯಾನ ಸಾಧನೆಯ ಜೊತೆಗೆ ಜ್ಞಾನ ಸಂಪಾದನೆ ಮಾಡಬೇಕು. ಯೋಗಿಗಳ ಪುಸ್ತಕಗಳನ್ನ ಓದಬೇಕು. ಆತ್ಮದ ಕುರಿತು ಯಾರು ಬೋಧಿಸ್ತಾ ಇದ್ದಾರೆ ಅವರ ಸಜ್ಜನ ಸಾಂಗತ್ಯವನ್ನು ಮಾಡಬೇಕು. ಅವರ ಬೋಧನೆಗಳನ್ನು ಕೇಳಬೇಕು. ಏನೇನೋ ಕೇಳುವುದಲ್ಲ, ಆತ್ಮದ ಬಗ್ಗೆ ಯಾರು ಬೋಧಿಸ್ತಾ ಇದ್ದಾರೆ ಆ ಆ ಬೋಧನೆಗಳನ್ನ ಕೇಳಿ ಬರಲಿಟ್ಟುಕೊಂಡು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಜ್ಞಾನ ಅದೇ ನಾವು ನಮ್ಮ ಆತ್ಮಕ್ಕೆ ನೀಡುವಂತಹ ಆಹಾರ, ಊಟ. ಹಾಗಾಗಿ ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದೇನು? ನಮ್ಮ ಆತ್ಮ ನಮಗೋಸ್ಕರ ಎಷ್ಟೆಲ್ಲ ಮಾಡಿದೆ. ಅದಕ್ಕಾಗಿ ನಾವು ಆತ್ಮಕ್ಕಾಗಿ ಅಂತೇಳಿ ಏನಾದ್ರೂ ನಾವು ಮಾಡಬೇಕಲ್ಲ. ಏನ್ ಮಾಡಬೇಕು? ಧ್ಯಾನ ಸಾಧನೆ ಮಾಡಬೇಕು. ಆತ್ಮ ಜ್ಞಾನ ಸಂಪಾದನೆ ಮಾಡಬೇಕು. ಅದೇ ನಾವು ನಮ್ಮ ಆತ್ಮಕ್ಕೆ ಕೊಡುವ ದೊಡ್ಡ ಉಪಕಾರ. ಅದು ಸುಮ್ಮನೆ ಸಿಗುವಂಥದ್ದಲ್ಲ. ಅಂತ ಆತ್ಮ ಜ್ಞಾನವನ್ನ, ಆತ್ಮ ಸಾಕ್ಷಾತ್ಕಾರವನ್ನ ಹೊಂದಲಿಕ್ಕೆ ನಮ್ಮ ಜೀವನದಲ್ಲಿ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಯಾವ್ಯಾವುದು ನಿಯಮಗಳು? ಕೆಲವು ನಿಯಮಗಳಿದ್ದಾವೆ, ಅದನ್ನು ಬರೆದಿಟ್ಟುಕೊಳ್ಳಿ. ಮೊದಲನೇದಾಗಿ ಅಹಿಂಸೆ. ಮೊದಲನೇದಾಗಿ ಅಹಿಂಸೆ. ಈ ಸೃಷ್ಟಿಯಲ್ಲಿರುವ ಯಾವ ಚರಾಚರ ಜೀವರಾಶಿಗಳಿಗೂ ಕೂಡ ಮನುಷ್ಯ ಶಾರೀರಿಕವಾಗಿ ಅಂದ್ರೆ ಕಾಯ ವಾಚ ಮನಸ್ಸ ಕನಸು ಇನ್ನೊಂದು ಕಾಯದಿಂದಲೂ ದೇಹದಿಂದಲೂ ಮನಸ್ಸಿನಿಂದಲೂ ಮತ್ತೆ ಮಾತಿನಿಂದಲೂ ಕೂಡ ಯಾರಿಗೂ ಹಿಂಸೆಯನ್ನು ಮಾಡಬಾರದು. ಏನಾದರೂ ಯಾರಿಗಾದರೂ ಮಾತಾಡಿದ್ರೆ ಎಲ್ಲಿ ನೋವಾಗಿ ಬಿಡ್ತದೇನೋ ಅನ್ನುವಷ್ಟು ನಾಜೂಕಾಗಿ ಮಾತಾಡೋದು. ಅವರು ಎಷ್ಟೇ ದ್ರೋಹಿಗಳಾಗಿರ್ಲಿ, ಅವರು ಎಷ್ಟೇ ಹಂತಕರಾಗಿರ್ಲಿ, ನಮಗೆ ಎಷ್ಟೇ ಅನ್ಯಾಯ ಮಾಡಿರ್ಲಿ, ಆದರೆ ನಾವು ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು. ಯಾರಿಗೂ ಹಿಂಸೆ ಮಾಡಬಾರದು. ಯಾವ ಜೀವರಾಶಿಗಳಿಗೂ ಕೂಡ ಅನಿವಾರ್ಯ ಇಲ್ಲದ ಸ್ಥಿತಿ ಇಲ್ಲದೆ ಇದ್ರೂ ಕೂಡ ಯಾರಿಗೂ ಹಿಂಸೆ ಮಾಡಬಾರದು. ಸತ್ಯವರ್ತನೆ. ಎರಡನೇದು ಸತ್ಯವರ್ತನೆ. ಸರ್ವ ಜೀವರಾಶಿಗಳು ಕೂಡ ಅಂದ್ರೆ ಮಾನವರು ಮಾತ್ರ ಅಲ್ಲ, ಸಮಸ್ತ ಪ್ರಾಣಿಗಳು ವೃಕ್ಷಗಳ ವಿಷಯದಲ್ಲೂ ಕೂಡ ನಾವು ಸಮಸ್ಥಿತಿ ಉಳ್ಳವರಾಗಿರಬೇಕು. ಅಂದ್ರೆ ನನಗೆ ಅಲ್ಲ, ಭೂಮಿಯ ಮೇಲೆ ಜೀವಿಸುವ ಪ್ರತಿಯೊಂದು ಜೀವಿಗೂ ಕೂಡ ಹಕ್ಕು ಅವುಗಳಿಗೂ ಕೂಡ ಇದೆ ಅನ್ನೋದನ್ನು ತಿಳ್ಕೊಂಡು ಪ್ರತಿಯೊಂದನ್ನು ಕೂಡ ಗೌರವಿಸುವುದೇ ಸತ್ಯವರ್ತನೆ. ಸತ್ಯವರ್ತನೆ ಯಾವುದು? ಎಲ್ಲರೊಳಗೂ ಭಗವಂತ ಇದ್ದಾನೆ. ಆತ್ಮ ಅಂದ್ರೇನು? ಅದು ಭಗವಂತ. ಒಂದು ನಾಯಿಯೊಳಗೂ ಕೂಡ ಆತ್ಮ ಇದೆ ಅಂದ್ರೆ ಅದರೊಳಗೆ ಭಗವಂತ ಇದ್ದಾನೆ. ನಾಯಿ ಅಂತ ನೀವು ಗೌರವಿಸಬೇಡಿ, ಆ ಆ ನಾಯಿಯೊಳಗೆ ಭಗವಂತ ಇದ್ದಾನೆ. ಒಂದು ಸಣ್ಣ ಪಕ್ಷಿ ಅಂತ ಹೇಳಿ ಅದನ್ನು ಗೌರವಿಸಬೇಡಿ, ಅದರೊಳಗೆ ಆತ್ಮ ಇದ್ದಾನೆ. ಆತ್ಮ ಯಾರು? ಅದೇ ಭಗವಂತ. ಇವತ್ತು ಅದೊಂದು ನಾಯಿ ಒಳಗಿದೆ, ಅದೇ ಆತ್ಮ ಮುಂದೊಂದು ದಿವಸ ಒಬ್ಬ ಮನುಷ್ಯನ ಒಳಗೆ ಇರ್ತದೆ. ಹಾಗಾಗಿ ಮನುಷ್ಯರ ಒಳಗೆ ಇರುವುದು ಮಾತ್ರ ಆತ್ಮ, ಭಗವಂತ ಅಂತ ತಿಳಿಬಾರದು. ಪ್ರತಿಯೊಂದು ಜೀವದ ಒಳಗಿರುವ ಆತ್ಮ ಯಾರು? ಅದು ಭಗವಂತ. ಹಾಗಾಗಿ ಎಲ್ಲರನ್ನ ಗೌರವದಿಂದ ವರ್ತಿಸುವುದು ಯಾವುದು? ಸತ್ಯವರ್ತನೆ. ಮೂರನೇದು ಸ್ನೇಹ. ಸೃಷ್ಟಿಯಲ್ಲಿರುವಂತ ಎಲ್ಲವೂ ಒಂದೇ. ಎಲ್ಲ ನಾನೇ ಎಲ್ಲ. ಅದು ಪರಮಾತ್ಮ, ಸರ್ವಭೂತಾತ್ಮ ಅಂತ ಹೇಳಿ ಅರ್ಥ ಮಾಡಿಕೊಂಡು ಒಂದು ಸಮಸ್ತ ವೃಕ್ಷದೊಂದಿಗೆ ಹಿಡಿದು ಜೀವಕೋಟಿಗಳೊಂದಿಗೆ ಎಲ್ಲದರೊಳಗೆ ಸ್ನೇಹ ಭಾವವನ್ನ, ಪ್ರೀತಿಯನ್ನ ಮಾಡಬೇಕು. ಸ್ನೇಹವನ್ನು ಸಂಪಾದನೆ ಮಾಡಬೇಕು. ಒಂದು ಮರ ನೀವು ಅದು ಮಾತಾಡದೇ ಇರ್ಬೋದು, ನೀವು ಮಾತಾಡಿಸಿ ಅದು ಮಾತಾಡ್ತದೆ. ನಿಮ್ಮ ಭಾವನೆಗಳನ್ನ ಹೇಳಿ, ನಿಮ್ಮ ಕನಸುಗಳನ್ನ ಹೇಳಿ, ಅದು ಸ್ಪಂದಿಸದ ನಿಮಗೆ ತಿರುಗಿ ಉತ್ತರ ಕೊಡ್ಲಿಕ್ಕೆ ಅದರಲ್ಲಿ ಬಾಯಿ ಇಲ್ಲದೆ ಇರ್ಬೋದು. ನಿಮಗೆ ತಿರುಗಿಸಿ ಉತ್ತರ ಕೊಡ್ಲಿಕ್ಕೆ ಅದರಲ್ಲಿ ಬಾಯಿ ಇಲ್ಲದೆ ಇರ್ಬೋದು, ಆದರೆ ಅದಕ್ಕೂ ಕೂಡ ಮನಸ್ಸಿದೆ. ಯಾಕೆ? ಅದರೊಳಗೆ ಆತ್ಮ ಇದೆ, ಅದು ಸ್ಪಂದಿಸ್ತದೆ. ಹಾಗೆ ನೋಡುವವರ ಕಣ್ಣಿಗೆ ಹುಚ್ಚರಾಗಿ ಕಾಣಬಹುದು, ಆದರೆ ಪ್ರಕೃತಿಯೊಂದಿಗೆ ಬೆರೀರಿ. ಆ ಪ್ರಕೃತಿಯೊಂದಿಗೆ ಮಾತಾಡಬೇಕು. ನಮ್ಮ ಭಾವನೆಗಳನ್ನ, ಕನಸುಗಳನ್ನ, ನಮ್ಮ ಜ್ಞಾನವನ್ನ ಹೇಳ್ಕೊಳ್ಬೇಕು. ಹಾಗೆ ಆ ರೀತಿಯಾಗಿ ನಾವು
ಸ್ನೇಹದಿಂದ ವರ್ತಿಸಬೇಕು. ನಾಲ್ಕನೇದು ಧರ್ಮಾಚರಣೆ, ಧರ್ಮವನ್ನ ಪರಿಪಾಲನೆ ಮಾಡಬೇಕು. ಯಾವುದು ಧರ್ಮ? ಅಂತರಾತ್ಮ. ಒಳಗೆ ಎಲ್ಲರೊಳಗೂ ಒಂದು ಅಂತರಾತ್ಮ ಇದೆ. ಅದು ಯಾರಿಗೂ ತಪ್ಪು ಹೇಳುವುದಿಲ್ಲ, ಅದು ಯಾರಿಗೂ ಸುಳ್ಳು ಹೇಳುವುದಿಲ್ಲ, ಯಾರಿಗೂ ಮೋಸ ಮಾಡುವುದಿಲ್ಲ. ಆ ಅಂತರಾತ್ಮ ಏನು ಹೇಳ್ತಾ ಇದೆ, ಅದನ್ನ ಸಲಹೆಗಳನ್ನ, ಎಚ್ಚರಿಕೆಗಳನ್ನ ಗಮನಿಸಿ ಪಾಲಿಸುವಂಥದ್ದೇ ಯಾವುದು? ಧರ್ಮಾಚರಣೆ. ಧರ್ಮಾಚರಣೆ ಅಂದ್ರೆ ಅದೇ. ಅವನು ಎಂತಹ ಪಾಪಿನೇ ಆಗಿರ್ಲಿ, ಎಂತಹ ಅವನು ಕಟುಕನೇ ಆಗಿರ್ಲಿ, ಅವನು ಏನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಅವನ ಒಳಗಿಂದ ಆತ್ಮ ಹೇಳೇ ಹೇಳ್ತದೆ, ನೀನು ತಪ್ಪು ಮಾಡ್ತಾ ಇದ್ದೀಯ. ಹೇಳಲ್ವಾ? ಕೊಲೆ ಮಾಡಿದವನಿಗೂ ಕೂಡ ನಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿರ್ತದೆ, ಆದರೂ ಮಾಡ್ತಾರೆ. ಅಂದ್ರೆ ಅದು ತಪ್ಪು ಅಂತ ಅವನಿಗೆ ಯಾರು ಹೇಳಿದ್ರು? ಅವನ ಒಳಗಿರುವ ಅಂತರಾತ್ಮ. ಹಾಗಾಗಿ ನಾವು ನಮ್ಮ ಬುದ್ಧಿಯ ಮಾತು ಕೇಳಬಾರದು, ನಮ್ಮ ಮನಸ್ಸಿನ ಮಾತು ಕೇಳಬಾರದು. ಏನ್ ಮಾಡ್ಬೇಕು? ಅಂತರಾತ್ಮದ ಮಾತು ಕೇಳಬೇಕು. ಆ ಅಂತರಾತ್ಮ ಯಾವತ್ತೂ ತಪ್ಪು ಹೇಳುವುದಿಲ್ಲ. ಅದೇ ನಿಜವಾದ ಧರ್ಮಾಚರಣೆ. ಐದನೇದು ದಾನ. ನಮಗೆ ಕೊಟ್ಟಿರುವ ಸಮಯವನ್ನ, ಮಾತನ್ನ, ಶಕ್ತಿ, ಸಂಪನ್ಮೂಲಗಳನ್ನೆಲ್ಲ ಆ ಪ್ರತಿಫಲ ಪಡದೆ, ಏನು ಆಶಿಸದೆ ಲೋಕಕ್ಕಾಗಿ ವಿನಿಯೋಗ ಮಾಡಬೇಕು. ಅದರಲ್ಲೂ ಯಾವುದನ್ನ? ಧ್ಯಾನವನ್ನ, ಜ್ಞಾನವನ್ನ. ಜ್ಞಾನವನ್ನ ದಾನ ಮಾಡಬೇಕು, ಧ್ಯಾನವನ್ನ ದಾನ ಮಾಡಬೇಕು. ಅದೇ ಶ್ರೇಷ್ಠವಾದ ದಾನ. ಆರನೇದು ನಿಸ್ವಾರ್ಥ ಸೇವೆ, ತ್ಯಾಗಶೀಲತೆ. ಎರಡು ಆತ್ಮನನ್ನು ಸೇರಿಕೊಳ್ಳಿಕ್ಕೆ ಇರುವಂತಹ ಅತ್ಯಂತ ಅತ್ಯಂತ ಪ್ರಮುಖವಾದಂತಹ ಸೇವಾಗಳು. ನಿಸ್ವಾರ್ಥ ಸೇವೆ ಇರಬೇಕು. ಪ್ರತಿಯೊಂದರಲ್ಲೂ ಮನುಷ್ಯ ಇವತ್ತು ಲಾಭ ಹುಡುಕ್ತಾ ಇದ್ದಾನೆ. ಇವತ್ತು ನೀವು ಹೇಗೆ ಅಂತಂದ್ರೆ, ನಾವು ಧ್ಯಾನ ಹೇಳ್ಕೊಳಕ್ ಹೋದ್ರೆ ಇವ್ರಿಗೇನೋ ಸಿಗ್ತದೇನೋ ಅದಕ್ಕೆ ಬಂದು ಹೇಳಕ್ ಬಂದಿದ್ದಾರೆ ಅಲ್ವಾ? ಅಥವಾ ಇವರು ಸಂಸ್ಥೆಯಿಂದ ಇವ್ರಿಗೆ ಏನಾದ್ರು ಬರ್ಬೋದೇನೋ ಅದಕ್ಕೆ ಇವರು ಹೇಳ್ಕೊಡಕ್ ಬಂದಿದ್ದಾರೆ. ಅದಕ್ಕೆ ಇವರು ಬೀದಿ ಬೀದಿಯಲ್ಲಿ ತಿರುಗಿ ಊರೂರಿಗೆ ಹೋಗಿ ಸಿಕ್ಕವರಿಗೆಲ್ಲ ಹೇಳ್ಕೊಡ್ತಾರೆ ಅಂತ. ಅಂದ್ರೆ ಮನುಷ್ಯನ ಮನಸ್ಥಿತಿ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಯಾರು ಏನೇ ಮಾಡಿದ್ರು ಲಾಭ ಇಲ್ಲದೆ ಏನೂ ಮಾಡೋದಿಲ್ಲ ಅನ್ನುವ ಮನಸ್ಥಿತಿ. ಈ ನಿಸ್ವಾರ್ಥ ಸೇವೆ ಅನ್ನುವ ಇದೇ ಹೋಗ್ಬಿಟ್ಟಿದೆ ಅಲ್ವಾ? ಹಾಗಾಗಿ ನಾವು ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು. ಯಾರ್ಯಾರಿಗೋ ಸೇವೆ ಮಾಡೋದಕ್ಕಿಂತ ಯಾರಿಗೆ ಶ್ರೇಷ್ಠರು ಯಾರಿದ್ದಾರೆ, ಸಾಧಕರು ಯಾರಿದ್ದಾರೆ, ಯೋಗಿಗಳು ಯಾರಿದ್ದಾರೆ, ಅವರಿಗೆ ನಾವು ನಿಸ್ವಾರ್ಥ ಸೇವೆ ಮಾಡಬೇಕು. ಗಮನಿಸುವಿಕೆ. ಏಳನೇದು ಗಮನಿಸುವಿಕೆ. ಏನ್ ಗಮನಿಸ್ಬೇಕು? ನಮ್ಮನ್ನು ನಾವೇ. ಅಂದರೆ ನಮ್ಮ ಆಲೋಚನೆಗಳನ್ನ, ನಮ್ಮ ಮಾತುಗಳನ್ನ, ನಾವು ಮಾಡುವ ಕೆಲಸಗಳನ್ನ, ನಮ್ಮ ನಡವಳಿಕೆಗಳನ್ನ, ನಮ್ಮ ಗುಣ ಸ್ವಭಾವಗಳನ್ನ ನಾವು ಪ್ರತಿನಿತ್ಯ ನಾವು ಗಮನಿಸ್ತಾ ಇರಬೇಕು, ನೋಡಿಕೊಳ್ತಾ ಇರಬೇಕು. ಅದನ್ನ ಬೇರೆಯವರು ನೋಡ್ಲಿಕ್ಕೆ ಅವಕಾಶ ಕೊಡಬಾರದು. ನಮ್ಮಲ್ಲಿರುವ ಲೋಪದೋಷಗಳನ್ನು ನಾವೇ ನೋಡಿಕೊಂಡು ಅದನ್ನು ಕೂಡಲೇ ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಕೂಡಲೇ ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರಿಗೆ ನಮ್ಮ ತಪ್ಪನ್ನು ಗುರುತಿಸಲಿಕ್ಕೆ ನಾವು ಅವಕಾಶ ಕೊಡಬಾರದು. ಇನ್ನು ತಿಳಿದುಕೊಳ್ಳಬೇಕಾಗಿರುವುದು ಎಂಟನೇದು, ಕೆಲಸ ಮಾಡಲು ಪ್ರಾಮುಖ್ಯತೆ ಕೊಡಬೇಕು ಅಲ್ವಾ? ಯಾವುದೇ ಫಲವನ್ನ ಆಶಿಸಬಾರದು. ಒಂಬತ್ತನೇದು ಸಾಧನೆ. ಅಂದ್ರೆ ಸಾಧನೆ ಮಾಡಬೇಕು. ಕಷ್ಟಪಟ್ಟು ಕಷ್ಟಪಟ್ಟು ಮಾಡೋದಲ್ಲ, ಇಷ್ಟಪಟ್ಟು ಧ್ಯಾನ ಮಾಡಬೇಕು, ಸಾಧನೆ ಮಾಡಬೇಕು. ಯಾಕಾಗಿ? ಆತ್ಮಕ್ಕಾಗಿ. ಏನೇನೋ ಮಾಡಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ. ಯಾವುದು ಸುಲಭ ಇಲ್ಲ. ಒಂದು ತೀರ್ಥಯಾತ್ರೆ ಮಾಡುವುದು ಸುಲಭ ಇಲ್ಲ, ಒಂದು ಪೂಜೆ ಮಾಡುವುದು ಸುಲಭ ಇಲ್ಲ. ಪೂಜೆ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಮಾಡಬೇಕು. ಬೆಳಿಗ್ಗೆ ಏಳಬೇಕು, ಸ್ನಾನ ಮಾಡಬೇಕು, ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಇನ್ನು ಮುಂದೆ ಇದು ಚಳಿಗಾಲ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಧನುರ್ಮಾಸ ಶುರುವಾಗ್ತದೆ. ಆ ಧನುರ್ಮಾಸ ಬೆಳಿಗ್ಗೆ ಎದ್ದು ಚಳಿಗಾಲದಲ್ಲಿ ತಣ್ಣೀರು ಸ್ನಾನ ಮಾಡಿ ಇಷ್ಟೆಲ್ಲ ಅದೇನು ಅಷ್ಟು ಸುಲಭ ಇಲ್ಲ ಅಲ್ವಾ? ಹಾಗೆ ಸಾಧನೆ ಅನ್ನೋದು ಅಷ್ಟು ಕಷ್ಟ ಇದೆ. ಅದರಲ್ಲೂ ಕೂಡ ಧ್ಯಾನ ಸಾಧನೆ ಎಲ್ಲದಕ್ಕೂ ನೀವು ಹೋಲಿಸಿದ್ರೆ ಬಹಳ ಸುಲಭ ಇದೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಎದ್ದು, ಅದನ್ನೇ ಜಾಸ್ತಿ ಜಾಸ್ತಿ ಮಾಡಬೇಕು. ಹೆಚ್ಚು ಹೆಚ್ಚು ಸಾಧನೆ ಜಾಸ್ತಿ ಮಾಡಬೇಕು. ತೃಪ್ತಿ ಇರಬಾರದು. ಸಾಧನೆ ವಿಷಯದಲ್ಲಿ ತೃಪ್ತಿ ಇರಬಾರದು. ಹತ್ತನೇದು ಸ್ವಾಧ್ಯಾಯ. ಯಾವತ್ತು ಸರಿಯಾದ ಆತ್ಮಜ್ಞಾನ ನೀಡುವಂತಹ
ಆಧ್ಯಾತ್ಮಿಕ ಪುಸ್ತಕಗಳನ್ನ ನಿರಂತರವಾಗಿ ಓದುತ್ತಾ ಇರಬೇಕು, ಓದುತ್ತಾ ಇರಬೇಕು. ಅದು ಜ್ಞಾನ. ನಾವು ಎಷ್ಟೆಷ್ಟು ಓದುತ್ತಾ ಹೋಗ್ತೀವಿ ಅಷ್ಟು ನಮ್ಮ ಆತ್ಮ ವೃದ್ಧಿಸ್ತಾ ಹೋಗ್ತದೆ. ಆತ್ಮಜ್ಞಾನ ನಮ್ಮಲ್ಲಿ ಜಾಗೃತವಾಗ್ತಾ ಹೋಗ್ತದೆ. ಆದ್ರೆ ನಾವಿವತ್ತು ಬರೀ ಧ್ಯಾನ ಮಾಡ್ತಾ ಇದ್ದೇವೆ. ಬರೀ ಧ್ಯಾನದಿಂದ ನಮ್ಮ ಆತ್ಮ ಪುರೋಗತಿಗೆ ಹೋಗುವುದಿಲ್ಲ. ಏನ್ ಮಾಡಬೇಕು? ಜ್ಞಾನ ಸಂಪಾದನೆ ಮಾಡಬೇಕು. ನಿರಂತರವಾಗಿ ಪುಸ್ತಕಗಳನ್ನು ಓದುವ ಅಭ್ಯಾಸ ಮಾಡಬೇಕು. ನಮ್ಮ ಹತ್ರ ರಾಶಿಗಟ್ಟಲೆ ಪುಸ್ತಕ ಬಿದ್ದಿದ್ದಾವೆ, ಅವನ್ನ ತಗೊಂಡು ಓದೋರೇ ಗತಿ ಇಲ್ಲ. ದಿನಾ ಫೋನ್ ಮಾಡ್ತಾರೆ. ಏನಕ್ಕೆ? ಗುರುಗಳೇ ನಂದು ಹಂಗಾಗಿದೆ, ಗುರುಗಳೇ ನಂದು ಹಿಂಗಾಗಿದೆ. ಅವರವರ ರಗಳೆ ಹೇಳ್ಕೊಂತಾರೆ ಹೊರತು ಸಾಧನೆಗೆ ನಾನು ಇನ್ನೂ ಸಾಧನೆ ಮಾಡಬೇಕು, ನನಗೇನಾದ್ರೂ ಸಲಹೆ ಕೊಡಿ ಅಂತ ಕೇಳೋರು ಒಬ್ರು ಇಲ್ಲ. ಅವ್ರು ಗೋಳು ಹೇಳ್ಕೊಳ್ಳೋರೆ ಅಲ್ವಾ? ನಂದು ಮಗಂದು ಅದಾಗಿಲ್ಲ, ನನ್ನ ಮಗಳದ್ದು ಇದಾಗಿಲ್ಲ, ನಂದು ಅದಾಗಿದೆ, ನಂದು ಇದಾಗಿದೆ, ನಾನು ಧ್ಯಾನ ಮಾಡ್ತಾ ಇದ್ದೇನೆ, ಏನು ನನಗೆ ಆತ್ಮಜ್ಞಾನ ಬೇಕು. ಆ ನೀವು ಇನ್ನೂ ನನಗೆ ಸಾಕಾಗ್ತಾ ಇಲ್ಲ, ಏನಾದ್ರೂ ನನಗೆ ಸಲಹೆ ಕೊಡಿ ಅಲ್ವಾ? ನೋಡಿ, ಇವಾಗ ರಾಶಿಗಟ್ಟಲೆ ಪುಸ್ತಕ ಬಿದ್ದಿದ್ದಾವೆ. ಇವತ್ತು ಮತ್ತೆ ಸ್ವಲ್ಪ ಬುಕ್ಸ್ ಬರ್ತಾ ಇದ್ದಾವೆ, ಹೊಸ ಹೊಸ ಪುಸ್ತಕಗಳು. ಯಾರಿಗೂ ಜ್ಞಾನದ ಹಸಿವೇ ಇಲ್ಲ, ಯಾರಿಗೂ ಜ್ಞಾನದ ಹಸಿವಿಲ್ಲ. ಓದಬೇಕು ಪುಸ್ತಕಗಳನ್ನು ಅಲ್ವಾ? ನಾ ದುಡ್ಡಿಲ್ಲ ಅಂತ ಹೇಳ್ಬಾರ್ದು. ಎಲ್ಲದಕ್ಕೂ ದುಡ್ಡಿದೆ. ಪಾನಿಪೂರಿ ತಿನ್ನೋದಕ್ಕೆ ದುಡ್ಡಿದೆ, ಗೋಬಿ ಮಂಚೂರಿ ತಿನ್ನಲಿಕ್ಕೆ ದುಡ್ಡಿದೆ, ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ಲಿಕ್ಕೆ ದುಡ್ಡಿದೆ, ಹೊಸ 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 ಬಟ್ಟೆ ತಗೊಳ್ಳಿಕ್ಕೆ ದುಡ್ಡಿದೆ, ಬೇಕು ಅನ್ಸಿದ್ದನ್ನೆಲ್ಲ ತಗೊಳ್ಳಿಕ್ಕೆ ದುಡ್ಡಿದೆ. ಎಲ್ಲದಕ್ಕೂ ದುಡ್ಡಿದೆ. ಬುಕ್ಸ್ ತಗೊಳ್ಳಿಕ್ಕೆ ಇಲ್ಲ. ಅವೆಲ್ಲ ವೇಸ್ಟ್ಗೆಲ್ಲ ನಾವು ಇನ್ವೆಸ್ಟ್ ಮಾಡಬಾರ್ದು ಅಲ್ವಾ? ಜ್ಞಾನ ಸಂಪಾದನೆ ಮಾಡಬೇಕು. ನಮ್ಮ ಆತ್ಮಕ್ಕೆ ನಾವು ಕೊಡಬಹುದಾದ ಅತಿ ದೊಡ್ಡವಾದ ಉಡುಗೊರೆ ಯಾವುದು ಅಂತಂದ್ರೆ ಆ ಜ್ಞಾನ. ಸುಮ್ಮನೆ ಬರೋದಿಲ್ಲ ಜ್ಞಾನ, ಕೇಳಿದ ಮಾತ್ರಕ್ಕೆ ಜ್ಞಾನ ಬರುವುದಿಲ್ಲ. ಪುಸ್ತಕಗಳನ್ನ ಓದ್ಬೇಕು. ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದ್ಬೇಕು. ಯಾವ್ಯಾವುದೋ ನೀವು ಕತೆ ಪುರಾಣ ಓದಿದ್ರೆ ಏನು ಪ್ರಯೋಜನ ಇಲ್ಲ. ಆ ಏನು ಗುರು ಚರಿತ್ರೆಯನ್ನು ದಿನಾ ಓದಿದ್ರೆ ಆತ್ಮಜ್ಞಾನ ಬರೋಲ್ಲ. ಆ ಗುರುಗಳು ಬಂದು ನಿಮಗೆ ಇನ್ನೇನಾದ್ರು ಕೊಡೋದಿಲ್ಲ. ಅವರು ಸಾಧನೆ ಮಾಡ್ಕೊಂಡು ಆರಾಮ್ಸೆ ಇದ್ದಾರೆ ಅಲ್ಲಿ. ನೀನು ಇನ್ನೂ ಎಷ್ಟು ದಿವಸ ಗುರುಚರಿತ್ರೆಯಲ್ಲಿ ಇದ್ದಿದ್ದೀಯ? ಆತ್ಮಜ್ಞಾನ ಸಂಪಾದನೆ ಮಾಡು, ಜ್ಞಾನ ಸಂಪಾದನೆ ಮಾಡು. ಗಂಟೆಗಟ್ಲೆ ಏನೇನೋ ಪಾರಾಯಣ ಮಾಡುವಂತ ಗಂಟೆಗಟ್ಲೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು, ಲಲಿತಾ ಸಹಸ್ರನಾಮ ಹೇಳ್ಕೊಂಡು, ಭಗವದ್ಗೀತಾ ಪಾರಾಯಣ ಮಾಡಿಕೊಂಡು 2 ತಾಸು 3 ತಾಸು 4 ತಾಸು ಏನು ಬಂತು? ಏನು ಜ್ಞಾನ ಸಂಪಾದನೆ ಮಾಡಿ? ಹೋಗ್ಲಿ, ಅದರ ಅರ್ಥನಾದ್ರೂ ಗೊತ್ತಿದೆಯಾ? ಅಷ್ಟೆಲ್ಲ ಹೇಳ್ತಾ ಇದ್ದೀಯಲ್ಲ, ಅದರ ಅರ್ಥನೇ ನೀನು ಕರೆಕ್ಟ್ ಆಗಿ ತಿಳ್ಕೊಂಡೆ ಅಂದ್ರೆ ಅದೇ ಸಾಕು ನೀನು. ಇಲ್ಲ, ನಾವಿಲ್ಲಿ ಕುರುಡು ರೀತಿಯಲ್ಲಿ ಸಾಧನೆ ಮಾಡಿದರೆ ನಮ್ಮ ಆತ್ಮ ಪರವತಿಯನ್ನು ಹೊಂದುವುದಿಲ್ಲ. ನಂಬಿಕೆಗಳ ಆಧಾರದ ಮೇಲೆ ನಮ್ಮ ಆತ್ಮ ಪರವತಿಯನ್ನು ಹೊಂದುವುದಿಲ್ಲ. ವಿವೇಕದಿಂದ ವರ್ತಿಸಿದರೆ ಮಾತ್ರ ಆತ್ಮ ವೃದ್ಧಿ ಆಗ್ತದೆ. ವಿವೇಕದಿಂದ ವರ್ತಿಸ್ಬೇಕು. ಇದನ್ನೆಲ್ಲ ನಾನು ವಿರೋಧಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಬಿಡಿ. ವಿವೇಚನೆಯನ್ನು ಬಳಸಿ. ವಿವೇಕ 11ನೇದು ಯಾವುದು? ವಿವೇಕ. ನಮ್ಮ ಕುರಿತು ಯಾವತ್ತು ಕೆಟ್ಟದಾಗಿ ಮಾತನಾಡಿದ್ರು, ಯಾರಾದ್ರೂ ಬೈತಾ ಇದ್ರು ಅಲ್ವಾ? ಕೆಟ್ಟದಾಗಿ ಕಂಡ್ರು, ಅವಮಾನಿಸಿದರು, ನಮ್ಮ ಕೀರ್ತಿ ಪ್ರತಿಷ್ಠೆಗಳು ಹೋದರು, ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಾವು ನಮ್ಮ ವಿವೇಕವನ್ನ ಕಳೆದುಕೊಳ್ಳಬಾರದು. ಶಾಂತ ಸ್ವಭಾವದಲ್ಲಿರಬೇಕು. ಯಾರಿಗೂ ಏನು ಹೇಳಬಾರದು. ನಿಮ್ಮ ಬಗ್ಗೆ ಯಾರೋ ಏನು ಹೇಳ್ತಾ ಇದ್ದಾರಾ? ಯಾರಿಲ್ಲ. ನಿಮ್ಮ ಬಗ್ಗೆ ಯಾರೋ ಕೆಟ್ಟದನ್ನ ಪ್ರಯತ್ನ ಮಾಡ್ತಾ ಇದ್ದಾರಾ? ಇಲ್ಲ. ಯಾವುದಕ್ಕೂ ನೀವು ವಿವೇಚನೆಯನ್ನು ಕಳ್ಕೊಳ್ಬಾರ್ದು, ಸಹನೆಯನ್ನು ಕಳ್ಕೊಳ್ಬಾರ್ದು. ತುಂಬಾ ಸಂಯಮದಿಂದ ವರ್ತನೆ ಮಾಡಬೇಕು, ಸಹನೆಯನ್ನ ಬೆಳೆಸ್ಕೊಳ್ಬೇಕು. ವಿವೇಕ. 12ನೇದು ಸಜ್ಜನ ಸಾಂಗತ್ಯ. ಸತ್ಯವನ್ನ ಕುರಿತು ತಿಳಿದವರು ಅಂದ್ರೆ ಆತ್ಮಜ್ಞಾನಿಗಳು. ಆ ಆತ್ಮಜ್ಞಾನಿಗಳು ಆತ್ಮದ ಕುರಿತು ಹೇಳಬಲ್ಲಂತವ್ರು ಯಾರಿದ್ದಾರೆ ಅವರ ಸಾಂಗತ್ಯ ಮಾಡಬೇಕು. ನಮ್ಮ ಸುತ್ತಮುತ್ತ ಅವರೇ ಇರಬೇಕು. ನಮ್ಮ ಸುತ್ತಮುತ್ತ ಎಂಥವ್ರು ಇರ್ತಾರೋ ಹಾಗೆಯೇ ನಾವು ಆಗ್ತೇವೆ. ನಮ್ಮ ಸುತ್ತಮುತ್ತ ಎಂಥವ್ರು ಇರ್ತಾರೋ ಹಾಗೆಯೇ ನಾವು ಆಗ್ತೇವೆ. ಇದು ಯಾವಾಗಲೂ ನಮ್ಮ ಗಮನದಲ್ಲಿರಬೇಕು. ಅವರು ನಮ್ಮವರೇ ಆಗಿರ್ಲಿ, ಅಜ್ಞಾನಿಗಳಾಗಿದ್ರು, ಒಂದು ವೇಳೆ ಕುಜ್ಞಾನಿಗಳಾಗಿದ್ರೆ ಹೋಗ್ಲಿ, ಅಟ್ಲೀಸ್ಟ್ ಒಂದು ಸಾಮಾನ್ಯ ಪ್ರಜ್ಞೆಯೂ ಇಲ್ಲ ಅಂತಂದ್ರೆ
ಮುಲಾಜಿಲ್ಲದೆ ಅವರಿಂದ ನಾವು ದೂರ ಇರಬೇಕು. ಮುಲಾಜಿಲ್ಲದೆ ಅಯ್ಯೋ ಅವ್ರು ನಮ್ಮವರು ಬೇಕಾಗಿಲ್ಲ, ನಮ್ಮವರು ಜ್ಞಾನ ಇಲ್ಲದ ಮಾತ್ರಕ್ಕೆ, ಸರಿಯಾದ ತಿಳುವಳಿಕೆ ಇಲ್ಲದ ಮಾತ್ರಕ್ಕೆ ಹೇಳಿದ್ದನ್ನ ಸತ್ಯವನ್ನ ಅರ್ಥ ಮಾಡಿಕೊಳ್ಳದ ಸ್ಥಿತಿಯಲ್ಲಿದ್ದವ್ರನ್ನ ತಗೊಂಡು ಏನ್ ಮಾಡ್ತೀರಿ? ನಮ್ಮವರೇ ಆಗಿದ್ದರೂ ಸರಿ, ದೂರ ಇಡ್ಬೇಕು ಅವ್ರನ್ನ, ದೂರ ಇಡಬೇಕು. ಅದಕ್ಕೆ ಬೇಕಾಗಿಲ್ಲ, ನಮ್ಮ ಜೊತೆಗೆ ಬದುಕುವ ಯೋಗ್ಯತೆ ಇಲ್ಲ. ನಮಗೆ ಯಾರು ಬೇಕು? ಯಾರು ಬೇಕು? ಆತ್ಮಜ್ಞಾನಿಗಳು ಬೇಕು, ಆತ್ಮಜ್ಞಾನಿಗಳು ಬೇಕು. ಆನಂದವಾಗಿರ್ಬೇಕು. ಜೀವನ ಇರುವುದು ದುಃಖಿಸ್ಲಿಕ್ಕಲ್ಲ, ರೋಧಿಸ್ಲಿಕ್ಕಲ್ಲ. ಮಾಡಿದ ಕಷ್ಟಗಳಿರ್ಬೋದು, ದುಃಖಗಳಿರ್ಬೋದು. ಯಾರಿಗೆ ದುಃಖ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ದುಃಖ ಇದೆ. ಎಲ್ಲ ಸ್ಥಿತಿಗಳಲ್ಲೂ ಆನಂದವಾಗಿರ್ಬೇಕು. ಸುಖ ದುಃಖಗಳಲ್ಲಿ, ಮಾನ ಅವಮಾನಗಳಲ್ಲಿ, ಸೋಲು ಅಪಜಯಗಳಲ್ಲಿ ನಾವು ಪ್ರತಿಯೊಂದರಲ್ಲೂ ಕೂಡ ಯಾವುದನ್ನು ದುಃಖಿಸದೆ ಆನಂದವಾಗಿರ್ಬೇಕು. ಆಶಾವಾದಿಗಳಾಗಿರ್ಬೇಕು. ಎಲ್ಲರಿಗೂ ದುಡ್ಡಿಲ್ಲದವರಿಗೆ ಬಡತನದ ಸಮಸ್ಯೆ, ದುಡ್ಡು ಇದ್ದವರಿಗೆ ಇನ್ನೊಂದು ಸಮಸ್ಯೆ, ಆರೋಗ್ಯ ಸಮಸ್ಯೆ, ಅದು ಸಮಸ್ಯೆ, ಇದು ಸಮಸ್ಯೆ. ಸಮಸ್ಯೆ ಇಲ್ಲದವರು ಯಾರೂ ಇಲ್ಲ. ಸಮಸ್ಯೆಯನ್ನ ಎದುರಿಸ್ಲಿಕ್ಕಾಗಿ ಬಂದವರು ನಾವು ಶೂರರಾಗಿ ಬಂದಿದ್ದೇವೆ. ಶೂರರಿಗೆ ಮಾತ್ರ ಇಲ್ಲಿ ಅವಕಾಶ, ಏಡಿಗಳಿಗೆ ಮೇಲಿನ ಲೋಕಗಳಲ್ಲಿ ಅವಕಾಶ ಇಲ್ಲ. ಮಜಾ ಮಾಡಿ ಹೋಗುವವರಿಗೆ ಮೇಲಿನ ಲೋಕಗಳಲ್ಲಿ ಅವಕಾಶ ಇಲ್ಲ. ಏನ್ ಮಾಡಬೇಕು? ಯಾರು ಸಾಧಕರಿದ್ದಾರೆ, ಕಷ್ಟಪಡುವ ಜೀವ, ಏನೇನೋ ಕಷ್ಟಪಡುವುದಲ್ಲ, ಆತ್ಮಕ್ಕಾಗಿ ಯಾರು ಕಷ್ಟಪಟ್ಟಿದ್ದಾನೆ, ಆತ್ಮಕ್ಕಾಗಿ ಅಂತ ಯಾರು ಜೀವಗೊಳಿಸಿದ್ದಾನೆ, ಅವನು ಯೋಗ್ಯ ಆತ್ಮ ಜ್ಞಾನಿ ಆಗ್ತಾನೆ. ಯಾವಾಗ್ಲೂ ಸ್ವತಂತ್ರರಾಗಿರಬೇಕು. ಸ್ವೇಚ್ಛೆಯಿಂದ ಸ್ವಾತಂತ್ರ್ಯದಿಂದ ಜೀವಿಸುವುದನ್ನ ಅಳವಡಿಸಿಕೊಳ್ಳಬೇಕು. ಪರಾವಲಂಬಿಗಳಾಗಬಾರ್ದು, ಸ್ವತಂತ್ರರಾಗಿರ್ಬೇಕು. ಅಂದರೆ ಬೇರೆಯವರಿಂದ ಜೀವಿಸಬಾರ್ದು. ಇತರರು ಏನೆಂದುಕೊಳ್ತಾರೋ ಆ ಅಂತ ಹೇಳಿ ನಾವು ನಮ್ಮ ಜೀವನ ಅಂಜಿಕೆಯಿಂದ ಬದುಕಬಾರದು. ನಮ್ಮ ಆತ್ಮ, ನಮ್ಮ ಖುಷಿ, ನಮ್ಮ ಆತ್ಮಕ್ಕೆ ಹೀಗೆ ನಮಗೆ ಅನಿಸ್ತದೋ ಹಾಗೇ ನಾವು ಬದುಕಬೇಕು. ಇನ್ನೊಬ್ಬರಿಗೆ ಹಂಚಿಕೊಂಡು ಪ್ರಯತ್ನ ಮಾಡಬಾರ್ದು. ಹಾಗಂತ ಹೀಗೆ ಬದುಕಬೇಕು ಅಂತ ಅರ್ಥ ಅಲ್ಲ. ನಮ್ಮ ಆತ್ಮ ನೋಡಪ್ಪ, ಯಾರೋ ಉದಾಹರಣೆಗೆ ಆಹಾರ ಪದ್ಧತಿಯಲ್ಲಿ ಅದಕ್ಕೆ ತುಂಬಾ ಚಾಲೆಂಜ್ಗಳಿದ್ದಾವೆ. ಇವತ್ತು ನಿಮ್ಗೆ ಅನಿಸ್ಬೋದು, ಅಧ್ಯಾತ್ಮ ಮಾರ್ಗದಲ್ಲಿ ಹೋಗುವವರಿಗೆ ಎಷ್ಟೊಂದು ಚಾಲೆಂಜ್ಗಳು. ಮನೆಯವರು ವಿರೋಧ ಇರ್ತದೆ, ಅಕ್ಕಪಕ್ಕದವರು ವಿರೋಧ ಇರ್ತದೆ, ರಿಲೇಷನ್ಸು, ಫ್ರೆಂಡ್ಸು ಎಲ್ಲರೂ ಆಡ್ಕೊಳ್ಳೋರೆ. ಇವನಿಗೆ ಏನೋ ಆಗಿಬಿಟ್ಟಿದೆ ಇತ್ತೀಚೆಗೆ. ಚೆನ್ನಾಗಿದ್ದ ಇವನು, ಮೊದ್ಲಿಗೆಲ್ಲ ಬರ್ತಿದ್ದ, ಊಟ ಮಾಡ್ತಿದ್ದ, ಫಂಕ್ಷನ್ ಎಲ್ಲದರಲ್ಲೂ ಬೆರೀತಿದ್ದ, ಪೂಜೆ ಪುನಸ್ಕಾರ ಅದು ಇದು ಅಂತ. ಇತ್ತೀಚೆಗೆ ಯಾಕೋ ದಿನದಿಂದ ದಿನಕ್ಕೆ ಒಂಥರ ಆಗ್ತಾ ಇದ್ದಾನೆ. ಏನಾಯ್ತು ಇವನಿಗೆ? ಸಂಪ್ರದಾಯ ಬಿಡ್ತಾ ಇದ್ದಾನೆ, ಶಾಸ್ತ್ರಗಳನ್ನು ಬಿಡ್ತಾ ಇದ್ದಾನೆ, ದೇವರೇ ಇಲ್ಲ ಅಂತಾನೆ, ವಿಗ್ರಹ ಆರಾಧನೆ ಬೇಡ ಅಂತಾನೆ, ಮತ್ತೆ ಕೂತ್ಕೊಂಡು ದೇವರು ದೇವರು ಅಂತಾನೆ, ಆತ್ಮಜ್ಞಾನ ಅಂತಾನೆ. ಏನಾಗಿದೆ ನಿಮಗೆ? ಇದೆಲ್ಲ ಯಾಕೆ ಈಗ ಆಗ್ತಾ ಇದೆ ಅಂತಂದ್ರೆ, ನಾವು ಶೂರರು, ನಾವು ಕೇಳಿ ಪಡ್ಕೊಂಡು ಬಂದಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ನಾನು ಬೆಳೆದು ಬರ್ತೇನೆ, ಎದ್ದು ಬರ್ತೇನೆ ಅಂತ ಹೇಳಿ ಅದಕ್ಕಾಗಿ ಕೇಳ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಮ್ಮ ಸುತ್ತಲಿನ ವಾತಾವರಣವನ್ನು ನೋಡಿ, ನಮ್ಮ ಇವತ್ತಿನ ಜೀವನವನ್ನು ನೋಡಿ, ನಮ್ಮ ಕಷ್ಟಗಳನ್ನು ನೋಡಿ ಕೊರಗಬಾರದು. ಯಾಕೆಂದ್ರೆ ನಾವೇ ಧೈರ್ಯದಿಂದ, ಶೌರ್ಯದಿಂದ ಒಪ್ಕೊಂಡು ಬಂದಿದ್ದೇವೆ, ಕೇಳ್ಕೊಂಡು ಬಂದಿದ್ದೇವೆ, ಸೃಷ್ಟಿ ಮಾಡಿಕೊಂಡು ಬಂದಿದ್ದೇವೆ. ಇಂತಹ ಕಠಿಣ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ನನ್ನ ಆತ್ಮವನ್ನು ಪರೋಗತಿ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಮೇಲೆ ನಾವೇ ಅಗ್ರಿಮೆಂಟಿಗೆ ಸೈನ್ ಹಾಕಿ ಬಂದಿದ್ದೇವೆ. ಇಲ್ಲಿ ಬಂದು ಅಳ್ತಾ ಇದ್ದೇವೆ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಹೆಂಡತಿ ಸಪೋರ್ಟ್ ಮಾಡಲ್ಲ, ನನ್ನ ಗಂಡ ಸರಿ ಸಪೋರ್ಟ್ ಮಾಡಲ್ಲ, ನನ್ನ ಮಕ್ಕಳು ಅದು ಇದು ಏನೇನೋ ಹೇಳ್ಕೊಂಡು ನಾವು ಕಾರಣ ಹೇಳ್ಕೊಂಡು ಕೂತಿದ್ದೇವೆ ಹೊರತು ಬೇಕಾದ ಕೃಷಿಯನ್ನು ಮಾಡ್ತಾ ಇಲ್ಲ. ಕೃಷಿ ಮಾಡಬೇಕು, ಪ್ರಯತ್ನ ಮಾಡಬೇಕು. ಅಂತರ್ಶ್ರವಣ ಅಂತರ್ಶ್ರವಣ ಏನು? ಅಂತರ್ಶ್ರವಣ ಅಂತಂದ್ರೆ ಒಳಗಿಂದ ಒಂದು ಧ್ವನಿ ಬರ್ತಾ ಇದೆ, ಆ ಧ್ವನಿಯನ್ನ ಕೇಳಬೇಕು. ಯಾವ ಧ್ವನಿ? ಧ್ಯಾನ ಸಾಧನೆ ಮಾಡ್ತಾ ಇರುವಾಗ ನಾವು ಊಹಿಸದಂತಹ ಸೂಚನೆಗಳು ಅಂತರಂಗದಿಂದ ಬರ್ತಾ ಇರ್ತವೆ. ದರ್ಶನಗಳು, ಸ್ವಪ್ನಗಳು, ಮಾತುಗಳು, ಅತಿ ಸೂಕ್ಷ್ಮ ಪ್ರೇರಣೆಗಳು, ಹಠಾತ್ ಪ್ರಜ್ಞೆಗಳಾಗಲಿ ಅನುಭವದಲ್ಲಿ ಬಂದಾಗ ಪುಸ್ತಕದಲ್ಲಿ ಏನ್ ಮಾಡಬೇಕು? ಬರೆದಿಟ್ಟುಕೊಳ್ಬೇಕು, ಅವುಗಳನ್ನ ಮನನ ಮಾಡಬೇಕು.
ಅವುಗಳನ್ನ ಆಚರಣೆಯಲ್ಲಿ ಇಟ್ಟುಕೊಳ್ಳಬೇಕು. ಅದನ್ನೇ ಆತ್ಮಜ್ಞಾನ. ಆತ್ಮಜ್ಞಾನ ಹೇಗ್ ಬೇಕಾದರೂ ಹರಿದು ಬರುವುದು. ಕೆಲವೊಮ್ಮೆ ಆತ್ಮದಿಂದಲೇ ನಮಗೆ ಜ್ಞಾನ ಹರಿದು ಬರ್ತದೆ. ನಮ್ಮೊಳಗಿರುವ ಆತ್ಮವೇ ನಮಗೆ ಜ್ಞಾನವನ್ನ ಸಂದೇಶವನ್ನು ಕೊಡ್ತದೆ. ಸುಮ್ಮನೆ ಇದ್ದಕ್ಕಿದ್ದಾಗ ಏನೋ ಒಂದು ಆಲೋಚನೆ ಬರ್ತದೆ. ಹಾಗೆ ಅಂತರ್ಶ್ರವಣ, ಅಂತರ್ ಸಹಾಯ ಆತ್ಮಜ್ಞಾನಕ್ಕಾಗಿ ಧ್ಯಾನದಲ್ಲಿಯೇ ಹೆಚ್ಚು ಸಹಾಯ ಸಿಗ್ತಾ ಇರ್ತದೆ. ಆದ್ದರಿಂದ ಧ್ಯಾನವನ್ನು ಏನ್ ಮಾಡಬೇಕು? ಹೆಚ್ಚು ಹೆಚ್ಚು ಮಾಡಬೇಕು. ಆ ಅಂತರ್ ಸಹಾಯದಿಂದ ಉತ್ತಮ ಕಾರ್ಯಗಳನ್ನು, ನಿಸ್ವಾರ್ಥ ಸೇವೆಗಳನ್ನ ಮಾಡ್ತಾ ಇರಬೇಕು. 17 ಪವಿತ್ರತೆ. ಪವಿತ್ರವಾದ ಜೀವನವೇ ಪರಮಾತ್ಮನ ಸನ್ನಿಧಿಗೆ, ಅಂದರೆ ಆತ್ಮವನ್ನ ಸೇರುವ ಮಾರ್ಗ. ಹಾಗಾಗಿ ಪವಿತ್ರವಾದ ಜೀವನವನ್ನು ಮಾಡಬೇಕು. ಶುದ್ಧತೆ, ಮನಸ್ಸಿನಲ್ಲಿ ಶುದ್ಧತೆ ಇರಬೇಕು. ನೋಡುವ ದೃಷ್ಟಿಕೋನ ಶುದ್ಧವಾಗಿರ್ಬೇಕು. ಯಾರನ್ನೇ ನೋಡ್ಲಿ ಒಳಗೆ ಅವರೊಳಗೆ ಭಗವಂತ ಕಾಣಬೇಕೇ ಹೊರತು ಅವರ ರೂಪ ಕಾಣಿಸಬಾರದು, ಅವರ ವಯಸ್ಸು ಕಾಣಿಸಬಾರದು, ಅವರ ಲಾವಣ್ಯ ಕಾಣಿಸಬಾರದು, ಆ ಅವರ ಇನ್ನೇನೋ ನಮಗೆ ಕಾಣಿಸಬಾರದು. ಅವರ ಶ್ರೀಮಂತಿಕೆ, ಅವರ ಬಡತನ, ಅವರ ದೇಹದ ರೂಪ ಯಾವುದು ನಮಗೆ ಕಾಣಿಸಬಾರದು. ಯಾರನ್ನೇ ನೋಡಲಿ ಅವರೊಳಗೆ ಆತ್ಮ ಕಾಣಿಸ್ಬೇಕು, ಪರಮಾತ್ಮ ಕಾಣಬೇಕು. ಅವನು ದುಷ್ಟನಾಗಿರ್ಲಿ, ಪರಮ ನೀಚನಾಗಿರ್ಲಿ, ಅವನು ಮುಸ್ಲಿಂ ಆಗಿರ್ಲಿ, ಹಿಂದೂ ಆಗಿರ್ಲಿ, ಅವನು ಮಾಂಸ ಕಡಿಯುವವನೇ ಆಗಿರ್ಲಿ, ಅವನನ್ನ ಆ ದೃಷ್ಟಿಯಲ್ಲಿ ನೋಡಬಾರ್ದು. ಅವನೊಳಗೆ ಆತ್ಮನನ್ನೇ ನೋಡಬೇಕು, ಭಗವಂತನನ್ನೇ ನೋಡಬೇಕು. ಇದನ್ನ ನಮ್ಮ ತಲೆ ಒಳಗೆ ಹೀಗೆ ನಾವು ಅಭ್ಯಾಸ ಮಾಡಿದ್ವಿ ಅಂತಾದ್ರೆ ಹಾಗೆ ನೋಡ್ಲಿಕ್ಕೆ ಸಾಧ್ಯ ಇದೆ, ಹಾಗೆ ನೋಡಲಿಕ್ಕೆ ಸಾಧ್ಯ ಇದೆ. ನೀವು ನೋಡಿ, ಎಂಥವರೇ ಆದ್ರೂ ಅಷ್ಟೇ, ನಿಮ್ಗೆ ಯಾರ ಮೇಲಾದ್ರೂ ತುಂಬಾ ಕೋಪ ಬರ್ತದ, ಸಿಟ್ಟು ಬರ್ತದ, ಅಥವಾ ಮ್, ಏನು ಮದ, ಅವ್ರ ಮೇಲೆ ಕಂಡ್ರೆ ಸಾಕು ಅವ್ರನ್ನ ಸಿಟ್ಟು ಮಾಡಬೇಕು ಅಂತ ಅನಿಸ್ತದ, ಅಥವಾ ಮೋಹ ಬರ್ತದ, ಮಾಯೆ ಬರ್ತದ, ಎಲ್ಲವನ್ನ ಮೀರ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಅವರೊಳಗೆ ಅವನು ಒಂದು ದೇವರು, ಒಳಗೆ ದೇವರಿದ್ದಾನೆ. ಆ ದೇಹ ನಶ್ವರ, ದೇಹ ಅಲ್ಲ ಶಾಶ್ವತವಾದದ್ದು. ಒಳಗೆ ಬೆಳಕಿನ ರೂಪದಲ್ಲಿ, ಜ್ಯೋತಿ ರೂಪದಲ್ಲಿ ಭಗವಂತ ಬೆಳಗ್ತಾ ಇದ್ದಾನೆ ಅಂತ ಹೇಳಿ ನೋಡಿ. ಆ ಶತ್ರುವನ್ನು ನೋಡಿ, ಆ ಶತ್ರುವಿನ ಹೃದಯದಲ್ಲಿ ಭಗವಂತ ಇದ್ದಾನೆ, ಆತ್ಮ. ಅದನ್ನು ಗಮನಿಸಿ. ಆಗ ನಿಮಗೆ ಶತ್ರುವಾಗಿ ಕಾಣಲು ಭಗವಂತನಾಗಿ ಕಾಣ್ತಾನೆ. 18 ನಾನು, ನನ್ನದು. ನಾನು ಮಾಡುವುದು ಇಲ್ಲಿ ಏನು ಇಲ್ಲ, ನನ್ನದು ಅನ್ನುವುದು ಕೂಡ ಏನೂ ಇಲ್ಲ ಅಂತ ತಿಳ್ಕೊಳ್ಬೇಕು. ಯಾವುದು ನನ್ನ ಸ್ವಂತದ್ದಲ್ಲ, ನನಗೆ ಪ್ರಾಪ್ತಿಯಾದವು, ನನಗೆ ಕೊಡಲ್ಪಟ್ಟಿರುವು, ಹೀಗೆ ಸಕ್ರಮವಾಗಿ. ಹಾಗಾಗಿ ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಮಾತ್ರವೇ ಕೊಡಲ್ಪಟ್ಟಿದ್ದಾವೆ ಹೊರತು ನಾನು ಎನ್ನುವ ಅಹಂಕಾರ, ನನ್ನದು ಎನ್ನುವ ಮಮಕಾರ ಅಲ್ಲಿ ಅವಕಾಶ ಕೊಡಬಾರದು. ದೇವರು ಸಂಪತ್ತು ಕೊಟ್ಟಿದ್ದಾನೆ, ಖುಷಿ ಇರಲಿ, ಕೃತಜ್ಞತೆ ಇರಲಿ, ಆದರೆ ಅದು ಅಹಂಕಾರಕ್ಕೆ ಕಾರಣ ಆಗಬಾರದು. ನಾನು ಪಡೆದೆ, ನಾನು ಮಾಡಿದೆ, ನಾನು ಸಾಧನೆ ಮಾಡಿದೆ, ನಾನು ಅದು ಮಾಡಿದೆ, ಇದು ಮಾಡಿದೆ, ಮತ್ತೆ ಅದ್ರ ಮೇಲೆ ಅಟ್ಯಾಚ್ಮೆಂಟು ಇರಬಾರ್ದು. ಬದುಕಿ, ಶ್ರೀಮಂತಿಕೆಯಲ್ಲೇ ಬದುಕಿ, ಹಣದಲ್ಲೇ ಬದುಕಿ, ದುಡ್ಡಿನಲ್ಲೇ ಬದುಕಿ, ಆದರೆ ಅದನ್ನು ಅಂಟಿಸಿಕೊಳ್ಳಬಾರದು. ಅದೇ ಜೀವನ ಅಂತ ಹೇಳಿ, ಸರ್ವಸ್ವ ಅಂತ ಹೇಳಿ, ಗೊತ್ತಿಲ್ಲ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿವು. ನೀರ ಮೇಲಿನ ಗುಳ್ಳೆ ಗೊತ್ತಿಲ್ಲ, ನೀರಲ್ಲಿ ಗುಳ್ಳೆಗಳಿರ್ತದೆ, ಯಾವಾಗ ಒಡೆದು ಹೋಗ್ತದೋ ಗೊತ್ತಿಲ್ಲ. ಯಾರಿಗೆ ಯಾರುಂಟು ಎಡವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿವು. ಎಲ್ಲ ಚೆನ್ನಾಗಿದೆ ಅಂತ ನಾವೇನಾದ್ರೂ ಮೈ ಮರೆತ್ವಿ ಅಂದ್ರೆ, ಎಲ್ಲ ಚೆನ್ನಾಗಿದೆ, ನಮಗೇನ್ ಕಡಿಮೆ ಇದೆ, ಬೇಕಾಗಿದ್ದೆಲ್ಲ ಇದೆ ಅಂತ ಹೇಳಿ ನಮ್ಮ ಆತ್ಮದ ಬಗ್ಗೆ ಯೋಚನೆ ಮಾಡದೆ ಮೈ ಮರೆತ್ವಿ ಅಂದ್ರೆ ಏನಾಗ್ತದೆ ಗೊತ್ತಿಲ್ಲ. ಯಾವಾಗ ಗುಳ್ಳೆ ಯಾವಾಗ ಪಟ್ ಅಂತ ಹೊಡೆದೋಗ್ತದೆ ಗೊತ್ತಿಲ್ಲ. ಅಲ್ವಾ? ನೀರ ಮೇಲಿನ ಗುಳ್ಳೆ ನಿಜವಲ್ಲ, ಯಾರ ಜೀವ ಯಾವಾಗ ಹೋಗ್ತದೆ ಯಾರು ಕಂಡವರು, ಅಲ್ವಾ? ಹಾಗಾಗಿ ಇದ್ದಷ್ಟು ದಿವಸ, ಇದ್ದಷ್ಟು ಕ್ಷಣ, ನಾಳೆ ಮಾಡಿದೆ ಬಿಡು ಆದ್ರೆ ಆಯ್ತು, ಮುಂದಿನ ವರ್ಷ ಮಾಡಿದ್ರೆ ಆಯ್ತು, ಯಾರಿಗೆ ಗೊತ್ತು ಯಾರು ಯಾವಾಗ ಇರ್ತಾರೆ, ಯಾರು ಯಾವಾಗ ಇರಲ್ಲ ಅಂತ. ಅಲ್ವಾ? ಈ ಕ್ಷಣವೇ ನಮ್ಮ ಸಾಧನೆಗೆ ನಾವು ಏನೋ ಮುಖ ಮಾಡಬೇಕು. ಮೊದಲು ಫಸ್ಟ್ ಮಾಡಬೇಕಾದದ್ದು ಏನು ಅಂತಂದ್ರೆ, ನಮ್ಮ ಇವತ್ತಿನ ಸಮಸ್ಯೆಗಳಿಂದ ಹೊರಗೆ ಬರಬೇಕು. ಹೊರಗೆ ಬರೋದಂದ್ರೆ ಏನು? ಅದನ್ನು ಬಿಡಿ, ಒಂದ್ ಸೈಡಿಗೆ ಇರಲಿ, ಅದನ್ನು ಬಿಡಬೇಕು. ನಾವು ವಿಶ್ವಕ್ಕಾಗಿ ಅಂತ ನಿಂತ್ರೆ, ನಾವು ಆತ್ಮ ಸೇವೆಗಾಗಿ ಅಂತ ನಿಂತ್ರೆ, ಆ ವಿಶ್ವೇಶ್ವರನೇ ನಮ್ಮ ಸಹಾಯಕ್ಕೆ ಬಂದು ನಿಲ್ತಾನೆ, ಭಗವಂತನೇ ನಮ್ಮ ಸಹಾಯಕ್ಕೆ ಬಂದು ನಿಲ್ತಾನೆ. ಅದಕ್ಕಾಗಿ
ನಮಗೆ ಪ್ರಕೃತಿ ಎರಡು ಪರೀಕ್ಷೆಗಳನ್ನು ನೀಡುತ್ತದೆ. ಏನು ಅಂತಂದ್ರೆ, ಒಂದು ಸೈಡು ಆತ್ಮಜ್ಞಾನ, ಇನ್ನೊಂದು ಸೈಡು ಲೌಕಿಕ ಜ್ಞಾನವನ್ನು ನೀಡುತ್ತದೆ. ಅಥವಾ ಲೌಕಿಕ ಅವಕಾಶಗಳು ಈ ಕಡೆ ಆ ಆತ್ಮ ಸೇವೆ ಮಾಡುವ ಅವಕಾಶ ಅಥವಾ ಧ್ಯಾನ ಸಾಧನೆ. ಉದಾಹರಣೆಗೆ, ನಿಮ್ಮ ಮನೇಲಿ ಯಾವುದೋ ಜಾತ್ರೆಯೋ ಫಂಕ್ಷನ್ ಮನೆ ಕಾರ್ಯಕ್ರಮ ಒಂದ್ ಕಡೆ ಇರ್ತದೆ. ಇನ್ನೊಂದು ಕಡೆ ಏನಿರ್ತದೆ, ಅದೇ ಸಮಯದಲ್ಲಿ ಯಾವುದೋ ರ್ಯಾಲಿನೋ ಅಥವಾ ಧ್ಯಾನ ಯಜ್ಞನೋ ಅಥವಾ ಇನ್ನೇನು ಆತ್ಮ ಸಾಧನೆ ಇರು. ನಾವೆಲ್ಲ ಏನ್ ಆಯ್ಕೆ ಮಾಡ್ಕೊಂತೀವಿ? ಮದುವೆ ಮನೆಗೆ ಹೋಗ್ತೀವಿ. ಪ್ರಕೃತಿ ಬೇಕು ಅಂತಲೇ ಪರೀಕ್ಷೆ ಮಾಡ್ತದೆ. ನಿನಗೆ ಏನ್ ಬೇಕು ಆಯ್ಕೆ ಮಾಡು. ಆತ್ಮಜ್ಞಾನ ಬೇಕಾ? ಆತ್ಮಜ್ಞಾನ ಬೇಕಾ? ಏನ್ ಬೇಕು ಆಯ್ಕೆ ಮಾಡು. ಆಗ ನೀವು ಇಲ್ಲ ಅಂತ ಪರಿಸ್ಥಿತಿಯಲ್ಲೂ ಕೂಡ ಅದನ್ನು ತಿರಸ್ಕಾರ ಮಾಡಿ ಆತ್ಮಜ್ಞಾನವನ್ನು ನೀವು ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ ನೀನು ಎಲಿಜಿಬಲ್ ಆದೆ. ಆಗ ನಿನ್ನ ಆತ್ಮಕ್ಕೆ ಏನ್ ಬೇಕು ಅದಕ್ಕೆ ಭಗವಂತ ಬೇಕಾಗಿದ್ದನ್ನ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕೊಡ್ತಾರೆ. ನಾವು ಉಡುಪಿ ಧ್ಯಾನ ಯಜ್ಞ ಮಾಡಿದೀವಲ್ವಾ, ಉಡುಪಿ ಧ್ಯಾನ ಯಜ್ಞದ ಸಮಯದಲ್ಲಿ ನಮ್ಮ ಊರಲ್ಲಿ ಜಾತ್ರೆ ಇತ್ತು. ಎಂತ ಜಾತ್ರೆ ಅಂದ್ರೆ, ಅದು ಸುಮಾರು 16 ವರ್ಷಕ್ಕೆ ಒಮ್ಮೆ ಮಾಡ್ತಾರೆ. 16 ವರ್ಷಕ್ಕೆ ಒಮ್ಮೆ ಬರುವ ಜಾತ್ರೆ ಭಾರಿ ಗ್ರ್ಯಾಂಡ್ ಆಗಿರ್ತದೆ. ಸೊ ಎಷ್ಟೋ ಅವ್ರು ಯಾರ್ಯಾರು ನಮಗೆ ರಿಲೇಷನ್ ಎಲ್ಲೆಲ್ಲಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ, ಅಂಥವ್ರನ್ನೆಲ್ಲ ನಾವು ಕರೆದಿರ್ತೀವಿ, ಬಂದಿರ್ತಾರೆ. ಆಯ್ತಾ. ನಮ್ಮೂರಲ್ಲಿ ಜಾತ್ರೆ ನಡೀತಾ ಇತ್ತು. ಎಲ್ಲರೂ ಬಂದವರೆಲ್ಲ ಕೇಳ್ತಾ ಇದ್ರಂತೆ. ಎಲ್ಲರೂ ಹೇಳ್ತಾ ಇದ್ರಂತೆ, ಆ ಆ ಇಲ್ಲಿ ಎಲ್ಲ ಯಾರ್ಯಾರೋ ಹಳಬರು ಎಷ್ಟೆಷ್ಟೋ ದೂರ ಇದ್ದವರು ಎಲ್ಲರೂ ಬಂದಿದ್ದಾರೆ. ತುಂಬಾ ತುಂಬಾ ದೊಡ್ಡ, ಹೇಳಿದ್ನಲ್ವ 16 ವರ್ಷಕ್ಕೆ ಒಮ್ಮೆ ಜಾತ್ರೆ ನಡೀತದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅದು ಎಷ್ಟು ಗ್ರ್ಯಾಂಡ್ ಆಗಿರ್ತದೆ, ಎಷ್ಟು ಜೋರ್ ಇರ್ತದೆ ಅಂತ ಹೇಳಿ. ಹಾ, ಅಲ್ಲಿ ಜಾತ್ರೆ ಅದು ಎಷ್ಟೋ 9 ದಿವಸ ನಡೀತದೆ. ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. ನಮ್ಮ ಮನೆಯಲ್ಲೆಲ್ಲ ಬೇಕಾದಷ್ಟು ರಿಲೇಶನ್ಶಿಪ್ ಎಲ್ಲರೂ ಬಂದಿದ್ದಾರೆ. ನಾವು ಉಡುಪಿಯಲ್ಲಿ ಧ್ಯಾನ ಯಜ್ಞ ಮಾಡ್ತಾ ಇದ್ವಿ. ಉಡುಪಿಯಲ್ಲಿ ಅಂದ್ರೆ ನಾನು ಕೊಚ್ಕೊಳ್ತಾ ಇಲ್ಲ. ನಮ್ಮ ಮೊದಲ ಆದ್ಯತೆ ಯಾವುದಾಗಿರ್ಬೇಕು ಅದಕ್ಕೆ ಭಗವಂತ ನಮಗೆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ. ಹಾಗೆ ಮದುವೆ ಕಾರ್ಯಕ್ರಮಕ್ಕೆ ಹೋಗೋದನ್ನು ಸ್ಟಾಪ್ ಮಾಡಿ ಫಸ್ಟ್. ನಾವು ಹೋಗಿಲ್ಲ ಅಂದ್ರೂ ಮದುವೆ ನಡೀತದೆ. ಏನೋ ಒಂದು ಅವ್ರಿಗೆ ಹಾಗಂತ ಹೇಳಿ ಅವ್ರನ್ನು ಬರ್ಲಿಲ್ಲ ಅಂತ ಯಾರು ಕಾರಣ ಹೇಳೋದು. ಇದಾಗಿದೆ. ಮನೆಯಲ್ಲಿ ವಿರೋಧ ಮಾಡ್ತಾರೆ, ಧ್ಯಾನ ಯಜ್ಞಕ್ಕೆ ಹೋದ್ರೆ ಬೈತಾರೆ. ಅವ್ರು ಬೈಲಿ, ಬನ್ನಿ ಸುಮ್ಮನೆ ಬ್ಯಾಗ್ ತಗೊಂಡು. ವಾಪಸ್ ಹೋದಾಗ ಯಾರು ಮಾತಾಡಲ್ಲ. ಕೇಳಿಬೇಕಾದ್ರೆ ಯಾರಾದ್ರು ಒಬ್ರಿಗೆ ಅದೇ ಆಗಿತ್ತು. ಅವ್ರು ಎಷ್ಟು ಹೇಳಿದ್ರು ಅಂದ್ರೆ, ನೀನು ಹೋಗು ಆದ್ರೆ ವಾಪಸ್ ಬರ್ಬೇಡ ಅಂತ ಹೇಳಿದ್ರು. ಫೋನ್ ಮಾಡಿದ್ರು ನನಗೆ, ಅವ್ರ ಹೆಸರು ಬೇಡ. ಎಲ್ಲಿಗೆ ಅಂದ್ರೆ ಉಡುಪಿ ಧ್ಯಾನ ಯಜ್ಞಕ್ಕೆ, ಆಮೇಲೆ ಗದಗ ಧ್ಯಾನ ಯಜ್ಞಕ್ಕೆ. ನಮ್ಮ ಮನೇಲಿ ಆ ಹೇಳ್ತಾ ಇದ್ದಾರೆ, ಏನು ಹೋಗು. ಬಹಳ ಹೇಳಿದ್ರು ಆದ್ರೂ ನಾ ಹಠ ಮಾಡಿದೆ. ಅದಕ್ಕೆ ಲಾಸ್ಟ್ ಏನ್ ಮಾತು ಹೇಳಿದ್ರು, ಹೋಗು ಮತ್ತೆ ಬರ್ಬೇಡ, ಅಲ್ಲೇ ಇರ್ಬಿಡು. ಬಂದ್ರೆ ಮನೆಗೆ ಸೇರ್ಸಲ್ಲ ನೀನು, ಆಯ್ತಾ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಹಂಗಾದ್ರೆ ಒಳ್ಳೇದಾಯ್ತು ಮೇಡಮ್, ಬ್ಯಾಗ್ ತಗೊಂಡು ಬಂದ್ಬಿಡಿ ನೀವು. ಅವರು ಮನೆಗೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋದರೆ ಒಬ್ರು ಒಂದು ಮಾತಾಡಿಲ್ಲ. ಯಾಕೆ, ಏನು ಎತ್ತ? ಯಾಕೆ? ಇದೆಲ್ಲ ಪ್ರಕೃತಿ ನಮಗೆ ನೀಡುವ ಪರೀಕ್ಷೆ. ನೀನು ಯಾವುದನ್ನು ಆಯ್ಕೆ ಮಾಡ್ತೀಯ? ನಿನಗೆ ಯಾವುದು ಅದರ ಹಸಿವು ಎಷ್ಟಿದೆ? ಪ್ರಕೃತಿ ಪರೀಕ್ಷೆ ಮಾಡದೆ ಯಾವುದನ್ನೂ ಕೊಡುವುದಿಲ್ಲ. ಯೋಗ್ಯತೆಯನ್ನು ನೋಡದೆ ಯಾವುದನ್ನೂ ಕೊಡುವುದಿಲ್ಲ. ನಮಗೆ ಏನೋ ಒಂದು ಸಿಕ್ಕಿದೆ ಅಂತಂದ್ರೆ ನಮ್ಮ ಯೋಗ್ಯತೆಯೂ ಇದೆ, ಹೌದು, ಆದ್ರೆ ಅದನ್ನ ದುರುಪಯೋಗ ಮಾಡ್ಕೊಳ್ತಾನೋ ಉಪಯೋಗ ಮಾಡ್ಕೊಳ್ತಾನೋ ಅಂತ ಹೇಳಿ ಪರೀಕ್ಷೆ ಮಾಡ್ತಾರೆ. ಅವಕಾಶಗಳು ಸಿಗಬೇಕು ಅಂತಂದ್ರೆ ನಾವು ಆ ಅರ್ಹತೆಯನ್ನು ಸಂಪಾದನೆ ಮಾಡಬೇಕು ಅಲ್ವಾ. ಹಾಗೆ ಹಾಗೆ ನಮ್ಮ ಜೀವನ ನಡೀಬೇಕು. ನಮ್ಮ ಮೊದಲ ಆದ್ಯತೆ ಯಾವುದು ಅಂತ ಹೇಳಿ, ಆತ್ಮ ಸಾಕ್ಷಾತ್ಕಾರಕ್ಕೆ, ಅಂದ್ರೆ ಭಗವಂತನ ಸಾಕ್ಷಾತ್ಕಾರಕ್ಕೆ. ಇವು ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ಪಾಲಿಸಬೇಕಾದಂತಹ ತಂತ್ರಗಳು. ಇವೆಲ್ಲ ಆತ್ಮನ ಕುರಿತಾದ ಜ್ಞಾನವನ್ನ ಕೊಡ್ತಾ ಇದ್ದಾವೆ. ಆತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಉಪಯೋಗವಾಗ್ತವೆ. ಮಾನವನು ತಪ್ಪದೆ ಇದನ್ನ ಪಾಲಿಸಲೇಬೇಕು. ಯಾಕೆ? ಆತ್ಮದಿಂದಲೇ ಮಾನವನು ಭೂಮಿ ಮೇಲೆ ಇದ್ದಾನೆ. ಆತ್ಮವೇ ಇಲ್ಲದೆ ಇದ್ರೆ ಒಂದು ಕ್ಷಣವೂ ಕೂಡ ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಶರೀರ ಏನಾಗ್ತದೆ? ಶವವಾಗಿ ಹೋಗ್ತದೆ. ಮಾನವನಿಗೆ ಅಸ್ತಿತ್ವವೇ ಇಲ್ಲ. ಆತ್ಮದಿಂದಲೇ ಮಾನವನು ಇಷ್ಟು ಭೋಗಗಳನ್ನು ಅನುಭವಿಸ್ತಾ ಇದ್ದಾನೆ. ನಿನಗೆ ಶ್ರೀಮಂತಿಕೆ ಇದೆಯಾ, ಮಕ್ಕಳಿದ್ದಾರ, ಇದ್ದಾರ, ಇಷ್ಟೆಲ್ಲ ಖುಷಿ ಎಲ್ಲವನ್ನ ನೀವು ಅನುಭವಿಸ್ತಾ ಇದ್ದೀಯಾ?
ಯಾವುದರಿಂದ? ನಿನ್ನ ದೇಹದಲ್ಲಿ ನಿನ್ನ ಆತ್ಮ ಇದ್ದಿದ್ರಿಂದ. ಆ ಆತ್ಮ ಯಾವ ಕ್ಷಣದಲ್ಲಿ ಬೇಕಾದರೂ ಹೋಗ್ಬೋದು, ಮುಗಿತಲ್ಲಿ ನಿನ್ನದು ಅಂತ ಯಾವುದೂ ಇಲ್ಲ. ಹಾಗಾಗಿ ಇಷ್ಟೆಲ್ಲ ನೀನು ಸಂಭ್ರಮಿಸ್ತಾ ಇದ್ದಿ, ಖುಷಿ ಪಡ್ತಾ ಇದ್ದಿ, ಅನುಭವಿಸ್ತಾ ಇದ್ದಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಿನ್ನೊಳಗಿರುವ ಆತ್ಮ. ಆ ಆತ್ಮಕ್ಕಾಗಿ ಅಂತ ಏನಾದ್ರೂ ಮಾಡಯ್ಯ, ಏನಾದ್ರೂ ಕೃತಜ್ಞತಾಪೂರ್ವಕವಾಗಿ ಏನಾದ್ರೂ ಪ್ರಯತ್ನ ಮಾಡು, ಏನಾದ್ರೂ ಸಾಧನೆ ಮಾಡು. ಅದನ್ನ ಮರೆತಿರುವುದರಿಂದಲೇ ಮತ್ತೆ ಮತ್ತೆ ಅಷ್ಟು ದುಃಖಗಳು ಅನುಭವಿಸ್ತಾ ಇದ್ದಾನೆ. ಆದ್ದರಿಂದ ನಾವೇನ್ ಮಾಡಬೇಕು? ಇಲ್ಲಿಯವರೆಗೆ ಹೇಳಿದಂತಹ ತಂತ್ರಗಳನ್ನ ಅಂದ್ರೆ ಪ್ರಿನ್ಸಿಪಲ್ಗಳನ್ನ ಪಾಲಿಸಬೇಕು. ಆತ್ಮದ ಋಣವನ್ನ ತೀರಿಸಿಕೊಳ್ಳಬೇಕು. ಆತ್ಮದ ಬಗ್ಗೆ ನಮಗೆ ಕೃತಜ್ಞತೆ ಇರಬೇಕು. ಅಂದರೆ ಧ್ಯಾನ ಹೆಚ್ಚಾಗಿ ಮಾಡಬೇಕು. ನನ್ನ ಆತ್ಮಕ್ಕಾಗಿ ಏನಾದ್ರೂ ಮಾಡಬೇಕಪ್ಪ, ಎಲ್ಲವುಗಳ ಮೇಲೆಗಿಂತ ಆತ್ಮದ ಮೇಲೆ ದೃಷ್ಟಿ ಹೆಚ್ಚಾಗಿ ಇಡಬೇಕು. ಹಾಗೆ ಸೃಷ್ಟಿಯಲ್ಲಿ ಉಪಕಾರ ಅಪಕಾರ ಮಾಡಿದವರಿಗೆ ಉಪಕಾರ ಮಾಡುವುದು, ಯಾರು ಅಪಕಾರ ಮಾಡಿರ್ತಾರೆ ಅವನಿಗೆ ಉಪಕಾರ ಮಾಡುವುದು ಉತ್ತಮ ಅಂತೆ. ಉಪಕಾರ ಮಾಡುವುದು ಉತ್ತಮ, ಅಪಕಾರ ಮಾಡಿದವನಿಗೆ ಉಪಕಾರ ಮಾಡಿದವನು ಉತ್ತಮ. ಉಪಕಾರ ಮಾಡದೇ ಹೋದರೂ ಅಪಕಾರ ಮಾಡದೇ ಹೋಗುವುದು ಮಧ್ಯಮ. ಅಪಕಾರ ಮಾಡುವುದೆನ್ನುವುದು ಅಧಮ. ಆದರೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವುದೆನ್ನುವುದು ಅಧಮದಲ್ಲಿ ಅಧಮ. ಹಾಗಾಗಿ ನಮಗೆ ಎಷ್ಟು ಉಪಕಾರ ಮಾಡ್ತಾ ಇದೆ ನಮ್ಮ ಆತ್ಮ. ಆ ಆತ್ಮಕ್ಕಾಗಿ ನಾವು ಅಟ್ಲೀಸ್ಟ್ ಒಂದು ಉಪಕಾರ ಮಾಡಬಹುದಲ್ವ? ಹೋಗ್ಲಿ, ಉಪಕಾರದ ಮಾತಿರ್ಲಿ, ಅಪಕಾರ ಮಾಡಿ ಬದುಕಬಾರ್ದು. ಅಧಮರಾಗಿ ಬಿಡ್ತೀವಿ ಅಲ್ವ? ಅಪಕಾರ ಮಾಡಿ ಬದುಕು. ಆ ಆತ್ಮಹಂತಕರೆಂದರೆ ಯಾರು? ಆತ್ಮಹಂತಕರು ಅಂದ್ರೆ ಬೇರೆಯವ್ರನ್ನ ಕೊಲ್ಲೋರು ಅಂತ ತಿಳ್ಕೊಳ್ಳಬೇಡಿ. ನಮ್ಮ ಆತ್ಮವನ್ನು ಕೂಡ ನಾವು ಹತ್ಯೆ ಮಾಡಿಕೊಳ್ಳಬಹುದು. ನಮ್ಮ ಆತ್ಮಕ್ಕಾಗಿ ಅಂತೇಳಿ ನಾವು ಶ್ರಮಿಸ್ಲಿಲ್ಲ, ಬದುಕಲಿಲ್ಲ ಅಂತ ಆದ್ರೆ, ಒಂದು ಸ್ವಲ್ಪ ಸಮಯ ದೇವರು ಎಷ್ಟೊಂದು ಸಮಯ ಕೊಟ್ಟ ಇಡೀ ಬದುಕಿನಲ್ಲಿ, ಅದರಲ್ಲಿ ದಿನಕ್ಕೆ 1 ತಾಸು 2 ತಾಸು ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಸಾಧ್ಯ. ಆ ಅದಕ್ಕೋಸ್ಕರ ನಾವು ಶ್ರಮಿಸ್ಲಿಲ್ಲ ಅಂತ ಆದ್ರೆ ಏನಾಗ್ತದೆ? ಆತ್ಮಹಂತಕರು ಯಾರೋ ಅಲ್ಲ, ಯಾರದ್ದೋ ಅಲ್ಲ, ನಮ್ಮ ಆತ್ಮಹಂತಕರು ನಾವೇ. ಯಾರೋ ನಮ್ಮನ್ನು ನಾಶ ಮಾಡಲಿಲ್ಲ, ನಮ್ಮನ್ನು ನಾವೇ ನಾಶ ಮಾಡಿಕೊಂಡವರಾಗ್ತೀವಿ. ಹಾಗಾಗಿ ಇಡೀ ಜೀವನದಲ್ಲಿ ಹೆಚ್ಚು ಸಮಯ ನಾವು ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು? ನಮ್ಮ ಆತ್ಮದ ಪರೋಗತಿಗಾಗಿ, ನಮ್ಮ ಆತ್ಮದ ಪರೋಗತಿಗಾಗಿ ಅಲ್ವಾ? ಮಾನವ ಎಲ್ಲರಿಗೂ ಎಲ್ಲದಕ್ಕೂ ಉಪಕಾರ ಮಾಡುತ್ತಿದ್ದಾನೆ. ಕೊನೆಗೆ ಉಪಕಾರ ಮಾಡುವ ಪ್ರಾಣಿಗಳನ್ನು ಕೂಡ ಕ್ರೂರವಾಗಿ ಸಾಯಿಸ್ತಾ ಇದ್ದಾನೆ, ಭಕ್ಷಿಸ್ತಾ ಇದ್ದಾನೆ. ಅದಕ್ಕೆ ಲೋಕ ಹೀಗಾಗ್ತಾ ಇದೆ. ಉಪಕಾರ ಮಾಡುವುದೆನ್ನುವುದು ಮಾಡುವುದೆನ್ನುವುದು ಹೀನಗುಣ. ಹಾಗಾದರೆ ಮಾನವನ ಈ ಹೀನ ವರ್ತನೆಗೆ ಕಾರಣ ಏನು? ಅಪಕಾರ ಮಾಡುವುದು ಅನ್ನೋದು ಹೀನಗುಣ. ಇದಕ್ಕೆ ಮುಖ್ಯ ಕಾರಣ ಮಾನವ ತಾನು ಎಲ್ಲರಿಗಿಂತ ತಾನು ಕಡಿಮೆ ಅಂತ ಭಾವಿಸ್ತಾ ಇದ್ದಾನೆ, ಎಲ್ಲವನ್ನ ಆರಾಧಿಸ್ತಾ ಇದ್ದಾನೆ. ಯಾವಾಗ ನಾವು ಎಲ್ಲವನ್ನ ಆರಾಧಿಸ್ತಾ ಇದ್ದೇವೆ? ಎಲ್ಲವೂ ನನಗಿಂತ ದೊಡ್ಡದು, ಶ್ರೇಷ್ಠವಾದದ್ದು ಅನ್ನುವ ಭಾವನೆ ಇದ್ದಾಗ. ಆದ್ರೆ ಈ ಮೂರ್ಖನಿಗೆ ಗೊತ್ತಿಲ್ಲ, ನಾನೇ ನಾನೇ ಎಲ್ಲರಿಗಿಂತ ಶ್ರೇಷ್ಠನಾದವನು ಅನ್ನೋದು ಗೊತ್ತಿಲ್ಲದೆ ಯಾವ್ಯಾವುದನ್ನೋ ಆರಾಧನೆ ಮಾಡಿ ಯಾರ್ಯಾರಿಗೋ ಕಾಲಿಗೆ ಬಿದ್ದು ತನ್ನ ಆತ್ಮಕ್ಕೆ ತಾನು ದ್ರೋಹ ಮಾಡ್ಕೊಳ್ತಾ ಇದ್ದಾನೆ ಅಲ್ವಾ? ಈ ಸೃಷ್ಟಿಯಲ್ಲಿ ಕಲ್ಲು ಖನಿಜ ಸಂಪತ್ತು ಅದು ಅತ್ಯಂತ ಕಡಿಮೆ ಸ್ಥಿತಿಯಲ್ಲಿ ಇರುವಂತದ್ದು. ಕಾರಣ ಯಾಕೆ? ಆ ಕಲ್ಲು ಚಲಿಸುವ ಶಕ್ತಿ ಇಲ್ಲ ಅದಕ್ಕೆ, ಆದ್ರೆ ಒಳಗೆ ಜೀವ ಇದೆ, ಆತ್ಮ ಇದೆ, ಶಕ್ತಿ ಇಲ್ಲದ್ದು. ಸೃಷ್ಟಿಯಲ್ಲಿ ಅದಕ್ಕಿಂತ ಜಾತಿಯಲ್ಲಿ ಸ್ವಲ್ಪ ಮೇಲಿರುವಂಥದ್ದು ವೃಕ್ಷ ಜಾತಿ, ಅದು ಅದಕ್ಕಿಂತ ಸ್ವಲ್ಪ ಶ್ರೇಷ್ಠವಾದದ್ದು. ಕಾರಣ ವೃಕ್ಷಗಳು ಚಲಿಸೋದಿಲ್ಲ, ಆದ್ರೆ ಬೆಳೆಯುವ ಶಕ್ತಿ ಇದೆ. ಆ ವೃಕ್ಷ ಜಾತಿಗಿಂತ ಸ್ವಲ್ಪ ಉನ್ನತ ಸ್ಥಿತಿಯಲ್ಲಿರುವುದು ಪ್ರಾಣಿ ಜಾತಿ. ಆ ಪ್ರಾಣಿ ಜಾತಿ ಇನ್ನೂ ಸ್ವಲ್ಪ ಶ್ರೇಷ್ಠವಾದದ್ದು. ಕಾರಣ ಅವು ಚಲಿಸ್ತವೆ, ವರ್ತಿಸ್ತವೆ, ಬೆಳೆದು ಪುನರುತ್ಪತ್ತಿ ಮಾಡುವ ಶಕ್ತಿ ಅವುಗಳಿದೆ. ಇವೆಲ್ಲವುಗಳಿಂದ ಅಂದ್ರೆ ಸೃಷ್ಟಿಯಲ್ಲಿ ಒಟ್ಟು ಎಷ್ಟು 84 ಲಕ್ಷ ಜೀವಿಗಳಲ್ಲಿ ಮಾನವ ಒಂದ್ರಕ್ಕಿಂತ ಒಂದು ಎಲ್ಲದಕ್ಕೂ ನಾವು ಹೀಗೆ ಕಂಪೇರ್ ಮಾಡ್ತಾ 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 ಬಂದ್ರೆ ಕೊನೆಗೆ ಶ್ರೇಷ್ಠವಾದ ಜೀವಿ ಯಾರು ಅಂತಂದ್ರೆ ಅದು ಮನುಷ್ಯ, ಮಾನವ. ಆ ಮಾನವರಲ್ಲೂ ಕೂಡ ಅಲ್ವಾ, ಮಾನವರಲ್ಲೂ ತನ್ನ ಮೇಧಾಶಕ್ತಿಯಿಂದ ಎಷ್ಟೋ ಸೃಷ್ಟಿಸ್ತಾ ಇದ್ದಾನೆ, ಸಾಧನಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಸೃಷ್ಟಿಯಲ್ಲಿ ಎಲ್ಲಾ ಜಾತಿಗಿಂತ
ಮಾನವನು ದೊಡ್ಡವನು, ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆದರೆ ಆ ಮಾನವರಲ್ಲೂ ಕೂಡ ಕೆಲವರು ಅಧಮರಾಗಿ ಬದುಕ್ತಾ ಇದ್ದಾರೆ. ಅವ್ರ ವಿಷಯ ಬಿಡಿ. ಕೆಲವರು ಆತ್ಮಕ್ಕಾಗಿ ಅಂತ ಬದುಕ್ತಾ ಇದ್ದಾರೆ, ಆತ್ಮ ಸಾಧನೆ ಮಾಡ್ತಾ ಇದ್ದಾರೆ, ಸಾಧನೆಯ ಉನ್ನತ ಸ್ಥಿತಿಯಲ್ಲಿದ್ದಾರೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಧನೆಗಳನ್ನ ಮಾಡಿ ಇನ್ನೂ ಶಕ್ತಿವಂತರಾಗಿ ಸೃಷ್ಟಿಯಲ್ಲಿ ಆ ಇರುವಂತಹ ಎಲ್ಲ ರಹಸ್ಯಗಳನ್ನ ಎಷ್ಟನ್ನು ಕಂಡುಕೊಂಡಿದ್ದಾನೆ. ಕೋಟ್ಯಾನು ಕೋಟಿ ಆ ಲೋಕಗಳನ್ನು ಕಂಡಿದ್ದಾರೆ. ಯಂತ್ರ ಶಕ್ತಿಯೇ ಎಲ್ಲ ತಮ್ಮ ದಿವ್ಯ ಶಕ್ತಿಯಿಂದ ಎಷ್ಟೋ ಆ ರಹಸ್ಯಗಳನ್ನು ತಿಳ್ಕೊಂಡಿದ್ದಾರೆ. ಯಂತ್ರಶಕ್ತಿಗೆ ಸಾಧ್ಯವಾಗದಂತಹ ದುಃಖ ನಿವಾರಣ ತತ್ವಗಳನ್ನ, ಆನಂದ ಮಾರ್ಗಗಳನ್ನು ಕೂಡ ತಿಳಿದುಕೊಂಡಿದ್ದಾನೆ. ಅಂದ್ರೆ ಭಗವಂತನ ಸ್ಥಿತಿಯಲ್ಲಿ ಎಲ್ಲ ಜಾತಿಗಳಿಗಿಂತ ಮಾನವ ಜಾತಿ ಬಹಳ 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 ಶ್ರೇಷ್ಠವಾದದ್ದು. ಅಂತಹ ಮನುಷ್ಯ, ಅಷ್ಟು ಶ್ರೇಷ್ಠನಾದ ಮನುಷ್ಯ, ತನ್ನ ಆತ್ಮಕ್ಕಾಗಿ ಅಂತ ಹೇಳಿ ಯಾರೆಲ್ಲ ಶ್ರಮಿಸ್ತಾ ಇದ್ದಾನೆ, ಆ ಮನುಷ್ಯ ಎಷ್ಟು ಶ್ರೇಷ್ಠನಾಗಿದ್ದಾನೆ. ಆದ್ರೆ ಅವನು ತಾನೇ ಕೊನೆಗೂ ತಾನು ಏನು ಮಾಡ್ತಾ ಇದ್ದಾನೆ? ಆರಾಧಿಸುವ ವಿಗ್ರಹವು ಕೂಡ ತಾನು ಸೃಷ್ಟಿ ಮಾಡಿದ್ದು. ಮಾನವ ಸೃಷ್ಟಿ ಮಾಡಿಕೊಂಡ ಕಲ್ಲಿಗೂ ಆ ಸುಂದರವಾದ ರೂಪವನ್ನು ಕೊಟ್ಟು ವಿಗ್ರಹವನ್ನು ಸೃಷ್ಟಿ ಮಾಡಿಕೊಂಡು ಅದಕ್ಕೆ ತಾನು ನಾನು ಅಲ್ಪ, ನಾನು ಹೀನ ಅಂತ ಹೇಳಿ ಏನನ್ನೂ ಸ್ಪಂದಿಸದ ಆ ಆ ಒಂದು ವಸ್ತುಗಳನ್ನ ಪೂಜೆ ಮಾಡ್ತಾ ತನ್ನನ್ನು ತಾನು ದಿನದಿಂದ ದಿನಕ್ಕೆ ಸಣ್ಣ ಕೆಳಗಡೆ ಕುಗ್ಗಿಸಿಕೊಳ್ತಾ ಇದ್ದಾನೆ. ಹಾಗಾಗಿ ನಮ್ಮಲ್ಲಿ ಇರುವ ಆತ್ಮದ ಆರಾಧನೆ ಮಾಡಬೇಕು, ಆತ್ಮಾರಾಧಕರಾಗಬೇಕು. ಯಾಕೆ ಆತ್ಮಾರಾಧಕರಾಗಬೇಕು? ಆತ್ಮ ಅಂದ್ರೆ ಯಾರು? ಅದೇ ಭಗವಂತ. ಭಗವಂತ ಯಾರು? ಸತ್ಯನಾದವನು, ನಿತ್ಯನಾದವನು, ಆದಿ ಅಂತ್ಯ ಇಲ್ಲದವನು, ಶಾಶ್ವತನಾದವನು. ಅಂತಹ ನಮ್ಮೊಳಗೆ ಇರುವ ಆತ್ಮದ ಆರಾಧಕರಾಗಬೇಕು, ಸತ್ಯದ ಆರಾಧಕರಾಗಬೇಕು. ಹಾಗಾಗಿ ನಮ್ಮ ಸಮಸ್ಯೆಗಳನ್ನ, ಕಷ್ಟಗಳನ್ನ, ರೋದನೆಗಳನ್ನ ಹೇಳುವುದು ಬಿಟ್ಟು ಏನ್ ಮಾಡಬೇಕು? ಫಸ್ಟು ಸಾಧನೆಗೆ ಇಳಬೇಕು, ಆತ್ಮ ಸಾಧನೆಗೆ ಇಳಬೇಕು, ಆತ್ಮ ಸೇವೆಗಾಗಿ ಅಂತ ಇಳಿಬೇಕು. ಆಗ ಇಡೀ ಜಗತ್ತು, ಇಡೀ ಪ್ರಕೃತಿ ನಮ್ಮ ಸಹಾಯಕ್ಕೆ ನಿಲ್ತದೆ. ಇಡೀ ಪ್ರಕೃತಿ, ವಿವೇಕಾನಂದರವರು ಹೇಳಿದ್ರಂತೆ, ರಾಮಕೃಷ್ಣ ಪರಮಹಂಸರೇ ಹೇಳಿದರು, ನೀನು ಸಂಪೂರ್ಣವಾಗಿ ತಪಸ್ಸಿಗೆ ಅಂದರೆ ಸಾಧನೆಗಾಗಿ ನಿಲ್ಲು, ನಿನ್ನ ಆತ್ಮ ಸಾಧನೆಗಾಗಿ. ಯಾಕೆ? ನಿನ್ನಿಂದ ಜಗತ್ತಿಗೆ ಮಾಡೋದು ತುಂಬಾ ಇದೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಈಗ ಎಲ್ಲಾ ಬಿಟ್ಟು ನಿಂತೆ ಅಂದ್ರೆ ನಮ್ಮ ಮನೆ ನೋಡ್ಕೊಳ್ಳೋದು ಯಾರು ಅಲ್ವಾ? ಬಡತನ, ಕಷ್ಟ. ಅದಕ್ಕೆ ಅವ್ರು ಹೇಳಿದ್ರು, ನೀನು ನಿನ್ನ ಒಂದು ಕುಟುಂಬದ ಬಡತನ ನೋಡ್ಕೊಳ್ತಾ ಇದ್ದೀನಿ, ಆದರೆ ನಿನ್ನ ಎಷ್ಟೋ ದುಃಖದಲ್ಲಿ ಒದ್ದಾಡ್ತಾ ಇರುವ ಆತ್ಮಗಳನ್ನ ಉದ್ಧಾರ ಮಾಡಬೇಕಾಗಿದೆ. ನೀನು ಅದಕ್ಕಾಗಿ ನಿಂತೆ ಅಂತಂದ್ರೆ ಪ್ರಕೃತಿ, ನಿನ್ನ ಕುಟುಂಬ ಸಲುಹುವ ಜವಾಬ್ದಾರಿಯನ್ನು ಪ್ರಕೃತಿ ತಗೊಳ್ತದೆ, ಸೃಷ್ಟಿ ಅಂದ್ರೆ ಭಗವಂತ ತಗೊಳ್ತಾನೆ ಅಂತ ಹೇಳಿದಾಗ ಆಗ ವಿವೇಕಾನಂದರಿಗೆ ಜ್ಞಾನೋದಯ ಆಗ್ತದೆ. ಹೌದು, ನಾನು ಪ್ರಕೃತಿಗಾಗಿ ನಿಲ್ಲಬೇಕು, ಜಗತ್ತಿಗಾಗಿ ನಿಲ್ಲಬೇಕು ಅಂತ. ಆಗ ಅವರು ಸಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ನಾವು ಕೂಡ ಪ್ರಕೃತಿಗಾಗಿ ಅಂತ ನಿಲ್ಲಬೇಕು. ಕಾಯಿನ ವಾಚ ಮನಸ್ಸೆಂದೇ ಇರುವ ಬುದ್ಧಾತ್ಮ ನಾನು ಪ್ರಕೃತಿ ಸ್ವಭಾವ ಕರೋಮಿ ದೇಶಗಳನ್ನು ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್, ಯಾರಿಗಾದರೂ ಏನಾದರೂ ಇದ್ರೆ ಹೇಳ್ಕೊಳ್ಳಿ, ಆಯ್ತಾ? ಇನ್ನು ಮುಂದೆ ಏನ್ ಮಾಡಬಾರ್ದು? ದುಃಖಿಸಬಾರ್ದು, ರೋದನೆ ಹೇಳ್ಕೊಳ್ಬಾರ್ದು. ದಯಮಾಡಿ ಯಾರು ನನಗೆ ರೋದನೆ ಹೇಳ್ಕೊಳ್ಳಿಕ್ಕೆ ಫೋನ್ ಮಾಡಬೇಡಿ. ಯಾಕೆಂದ್ರೆ ನಾನು ಬಾಬಾ ಅಲ್ಲ ಆಯ್ತಾ? ಹಿಂಗ ಅಂದ ತಕ್ಷಣ ನಾನು ದುಃಖ ಪರಿಹಾರ ಮಾಡ್ಲಿಕ್ಕೆ ನಾನು ಬಾಬಾ ಅಲ್ಲ. ನಿಮ್ಮ ಆತ್ಮದ ಉದ್ಧಾರವನ್ನು ನೀವೇ ಮಾಡ್ಕೊಳ್ಳೋದು, ನಿಮ್ಮ ಕಷ್ಟದ ನಿವಾರಣೆಯನ್ನು ನೀವೇ ಮಾಡ್ಕೊಳ್ಬೇಕು. ಹೀಗೆ ಮಾಡ್ಕೊಳ್ಳೋದು ಇರುವುದು ಎರಡೇ ಮಾರ್ಗ. ಒಂದು, ಧ್ಯಾನ ಸಾಧನೆ ಮಾಡಿ, ಆತ್ಮ ಜ್ಞಾನ ಸಂಪಾದನೆ ಮಾಡಿ, ಜ್ಞಾನ ಸಂಪಾದನೆ ಮಾಡಿ. ಜ್ಞಾನ ಒಳ್ಳೆಯದನ್ನ ಹೇಳ್ಕೊಳ್ಳಿಕ್ಕೆ ಮಾಡಿ, ಜ್ಞಾನದ ಬಗ್ಗೆ ಹೇಳಿ, ಗುರುಗಳೇ ನನಗೆ ಜ್ಞಾನ ಬೇಕು, ಒಳ್ಳೊಳ್ಳೆ ಪುಸ್ತಕಗಳು ಬೇಕು ಹೇಳಿ. ಕಷ್ಟ ಏನಲ್ಲ, ಏನ್ ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿಲ್ಲ ಪುಸ್ತಕಗಳಿಗೆ ಅಲ್ವಾ?
ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿಲ್ಲ. ಅವರು ಪ್ರಾಣೇಶ್ ಅವರು ಒಂದು ಕತೆ ಹೇಳ್ತಾರೆ. ಒಂದು ಸರ್ಕಲ್ ಅಲ್ಲಿ ಒಂದು ಪುಸ್ತಕ ಇಡಿ, ಒಂದು ಒಳ್ಳೆ ಹೊಸ ಸ್ಲಿಪ್ಪರ್ ಇಟ್ಟು ಬನ್ನಿ, ಇಟ್ಟು ಬಂದ್ಬಿಡ್ಬೇಕಂತೆ. ಮನುಷ್ಯ ಏನ್ ತಗೊಂಡು ಹೋಗ್ತಾನೆ ನೋಡುವಾಗ, ಪುಸ್ತಕ ಅಲ್ಲೇ ಇತ್ತಂತೆ, ಆ ಸ್ಲಿಪ್ಪರ್ ಚಪ್ಪಲಿ ತಗೊಂಡು ಹೋಗಿದ್ರೆ. ಅಂದ್ರೆ ನಮಗೆ ಪುಸ್ತಕಕ್ಕೂ ಚಪ್ಪಲಿಯ ಬೆಲೆಯೂ ಅರ್ಥ ಇಲ್ಲದ ಸ್ಥಿತಿಯಲ್ಲಿದ್ದೇವೆ ಅಲ್ವಾ. ಚಪ್ಪಲಿ ಹಾಕೊಂಡ್ ಬಂದಂತೆ ಬುಕ್ಸ್ ಅಲ್ಲೇ ಬಿಟ್ಟು ಬಂದಿದ್ರಂತೆ. ಹಂಗೆ ಆ ಪುಸ್ತಕದ ಬೆಲೆ ಗೊತ್ತಿಲ್ಲ ಇವತ್ತು. ಹಾಗಾಗಿದೆ. ಹಾಗಾಗಿ ಹಾಗಂತ ನಾವೇನ್ ಬಿಡ್ತಾ ಇಲ್ಲ, ಮತ್ತು ಮತ್ತು ಹೆಚ್ಚು ಹೆಚ್ಚು ಬುಕ್ಸ್ ತರಿಸ್ತಾನೆ ಇದ್ದೀವಿ, ರಾಶಿ ರಾಶಿ ಗುಡ್ಡಿ ಹಾಕ್ತಾನೆ ಇದ್ದೀವಿ. ಯಾಕೆ? ಎಲ್ಲೋ ಹುಟ್ಟುಕೊಳ್ಳಬಹುದು ಆತ್ಮಗಳು, ಆತ್ಮಜ್ಞಾನ ಸಂಪಾದನೆ ಮಾಡ್ಲಿಕ್ಕಾಗಿ ಅಂತ ಎಷ್ಟೋ ಆತ್ಮಗಳು ಆ, ಇದ್ದಾವೆ, ಅವಕ್ಕೆ ತಲುಪಿಸ್ತೀವಿ. ಹಾಗಾಗಿ ಜ್ಞಾನ ಸಂಪಾದನೆ ಮಾಡಿ. ಮನೆಯಲ್ಲಿ ನಿಮಗೆ ಸಂಪತ್ತು, ನಿಜವಾದ ನಿಮ್ಮ ಸಂಪತ್ತು ಅಂದ್ರೆ ಏನು? ಒಂದು ಲೈಬ್ರರಿ ಇರಬೇಕು. ಸುಮ್ಮನೆ ಆಗ ಹೋಗುತ್ತಾನಲ್ಲ ಅದ್ರಲ್ಲಿ ತುಂಬಿಕೊಳ್ಳೋದಲ್ಲ, ಪುಸ್ತಕಗಳನ್ನು ಇಟ್ಕೊಳ್ಬೇಕು, ಓದಬೇಕು ಪ್ರತಿನಿತ್ಯ. ಸುಮ್ಮನೆ ಧಾರಾವಾಹಿ ನೋಡಿ, ಆ, ಅವ್ರ ಮನೆ ಮುಗಿಯೋದು, ಇವ್ರ ಮನೆ ಮುಗಿಯೋದು, ಅದನ್ನೆಲ್ಲ ಅದನ್ನೆಲ್ಲ ನೋಡಿ ಅತ್ತೆ ಸಸಿ ಜಗಳ, ಅವಳ ಜಗಳ, ಮೊಮ್ಮಕ್ಕಳ ಜಗಳ, ಆ ಇದನ್ನೆಲ್ಲ ನೋಡಿ ಹಾಳು ಮೂಡು ತಲೆಯಲ್ಲಿ ತುಂಬಿಕೊಳ್ಳೋದಕ್ಕಿಂತ ಪುಸ್ತಕಗಳನ್ನು ಓದಿ ಆತ್ಮಜ್ಞಾನವನ್ನು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿ. ಆತ್ಮಜ್ಞಾನವನ್ನು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿ. ಇವಾಗ ಹೇಗಾಗಿದೆ ಅಂತಂದ್ರೆ, ಅವರು ಇನ್ನೂ ಪಬ್ಲಿಷೇ ಮಾಡಿರೋಲ್ಲ. ಮೊದಲೇ ನೀವು ಒಂದು 100-200 ಪುಸ್ತಕ ತಗೊಳ್ಳಿ, ನಮ್ಗೆ ಹೆಲ್ಪ್ ಆಗ್ತದೆ. ಅಷ್ಟು ನಾವು ಏನ್ ಮಾಡೋಂಗಿಲ್ಲ, ಮೊದಲೇ ಇನ್ವೆಸ್ಟ್ ಮಾಡಬೇಕು. ಅದು ಪುಸ್ತಕ ತಗೊಳ್ತಾರ ಇಲ್ಲ ಗೊತ್ತಿಲ್ಲ, 1-2 ಹೋಗ್ತದೆ. ಆದ್ರೂ ಯಾಕೆ ನಾವು ತಗೊಂತಾ ಇದ್ದೀವಿ ಅಂತಂದ್ರೆ, ಯಾಕೆ ತಗೊಂತಾ ಇದ್ದೀವಿ? ಆ ಜ್ಞಾನ ಹಂಚಬೇಕು, ಆ ಜ್ಞಾನ ಹೋಗ್ಬೇಕು ಜನರಿಗೆ ಅಂತ. ಅಷ್ಟು ಹೇಳಿದ್ರು ಪುಸ್ತಕಗಳನ್ನು ತಗೊಳ್ಳೋರೇ ಗತಿ ಇಲ್ಲ. ಹಾಗಾಗಿದೆ. ಹಾಗಾಗಬಾರ್ದು. ಪುಸ್ತಕಗಳನ್ನ ಪತ್ರಿಜಿಯವರು 2 ಲಕ್ಷ ಪುಸ್ತಕಗಳನ್ನು ಏನ್ ತಲೆ ಕೆಟ್ಟಿತ್ತಾವ್ರಿ, ಹುಚ್ಚಿಡ್ದಿತ್ತ. 2 ಲಕ್ಷ ಪುಸ್ತಕ. ಹೋಗ್ಲಿ, 1,000 ಪುಸ್ತಕ ಓದ್ತೀನಿ ಅಂತನಾದ್ರೂ ನಾವು ಸಂಕಲ್ಪ ಮಾಡ್ಬೇಕಲ್ಲ. 1,000 ಪುಸ್ತಕ, 2 ಲಕ್ಷದ ಮಾತು ಬೇಡ. ಜ್ಞಾನ ಸಂಪಾದನೆ ಮಾಡಬೇಕು, ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸುವ ಹವ್ಯಾಸ ಮಾಡ್ಕೊಳ್ಬೇಕು, ಅಭ್ಯಾಸ ಮಾಡ್ಬೇಕು, ಓದ್ಬೇಕು. ಅದೇ ನಮ್ಮ ನಿಜವಾದ ಸಂಪತ್ತು, ಜ್ಞಾನ ಸಂಪತ್ತು. ಹಾ, ಯಾರಿಗಾದ್ರೂ ಏನಾದ್ರು ಇದ್ರೆ ಮಾತಾಡಿ. ಇಲ್ಲ ಅಂದ್ರೆ ನಾವು ಇವತ್ತು ಏನು ಪುನಃ ಧ್ಯಾನ ಶುರು ಮಾಡೋಣ. ಹೌದು. ಮಾತಾಡಿ ಮೇಡಮ್, ಸಾವಿತ್ರಿ ಮೇಡಮ್. ಸರ್ ಬುಕ್ಸ್ ಅಂತ ಹೇಳಿದ್ರಲ್ರಿ ಸರ್, ಯಾವ ಒಂದಿಷ್ಟು ಲಿಸ್ಟ್ ಕಳಿಸ್ತಾರೇನ್ರಿ ಸರ್? ಇದಾವೆ ಮೇಡಮ್, ನಾನು ಮೊದಲಿಗೆ ಹಾಕಿದೆ, ಆಮೇಲೆ ತಗೊಳ್ಳೋರೇ ಇಲ್ಲ ಅದ್ರ, ಅದಕ್ಕೆ ನಾನು ಬುಕ್ಸ್ ನೋಡಿಲ್ರಿ ಸರ್, ಅದಾವ ಅಂತ ಗೊತ್ತಿದ್ದಿಲ್ರಿ ಸರ್. ಕ್ರಿಸ್ಟಲ್ಸ್ ತಗೊಂತಾರೆ, ಕ್ರಿಸ್ಟಲ್ಸ್, ಇದು ಪಿರಮಿಡ್ಸ್ ಅಂತ ತಗೊಂತಾರೆ. ಯಾಕೆ? ಅದರಲ್ಲಿ ಲಾಭ ಸಿಗ್ತದೆ. ಹಾ, ಆ ಲಾಭ ನೋಡಿ ತಗೊಂತಾ ಇದಾರೆ. ಇದರಿಂದ ಇದನ್ನ ತಗೊಂಡ್ರೆ ಲಕ್ಷ್ಮಿ ಬರ್ತಾಳೆ, ಇದನ್ನ ತಗೊಂಡ್ರೆ ಇದಾಗ್ತದೆ ಅಂತ ಹೇಳಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಬರ್ತದೆ ಅಂತ ಅವ್ನು ತಗೊಂತಾ ಇದ್ದಾರೆ. ಆದ್ರೆ ಪುಸ್ತಕಗಳನ್ನ ಒಬ್ಬರಾದ್ರೆ ಇಲ್ಲ. ಯಾಕೆ? ಏನಿದೆ ಅದ್ರಲ್ಲಿ? ಈ ಪುಸ್ತಕದಲ್ಲಿ ಏನ್ ದುಡ್ಡು ದುಡ್ಡು ಸಿಗ್ತದ, ಲಾಭ ಸಿಗ್ತದ? ಕ್ರಿಸ್ಟಲ್ಸ್ ಯಾಕೆ ತಗೊಂತ ಇದ್ದಾರೆ? ಅದರಿಂದ ಲಾಭ ಸಿಗ್ತದೆ. ಮೊನ್ನೆ ಅವರು ಹೋಗಿದ್ದೆ ಹೇಳಿದ್ನಲ್ವಾ, ಅವ್ರ ಮನೆಯಲ್ಲಿ ಕೆಳಗಡೆ ಫುಲ್ ಕ್ರಿಸ್ಟಲ್ಸ್ ಹಾಕಿದ್ದಾರೆ. ಕ್ರಿಸ್ಟಲ್ಸ್ ಅಂದ್ರೆ ಕೆಳಗಡೆ ಫ್ಲೋರ್ ಅಲ್ಲಿ ಹಾಕಿದ್ದಾರೆ. ಹಾಕಿ ಅದ್ರ ಫುಲ್ ಮೇಲ್ಗಡೆ ಗ್ಲಾಸ್ ಕ್ಲೋಸ್ ಮಾಡಿದ್ದಾರೆ, ಗ್ಲಾಸ್ ಪೂರ್ತಿ. ಅದು ಏನು ವಾಟರ್ ವೇಪರ್, ಅದು ಒಳಗಡೆಯಿಂದ ಕುತ್ತಿ ತುಂಬಿಕೊಂಡಿದೆ. ಇನ್ನು ವಿಚಾರ, ಅವ್ರಿಗೆ ಅದು ಯಾಕೆ ಹಂಗಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದೇನೋ ನೀರು ತುಂಬಿಕೊಂಡಿದೆ ಅಂತ ಅವ್ರು ಹೊಸ್ದಾಗಿ ಕೆಡ್ಸಿದ್ದಾರೆ ಅವ್ರ ಮನೆಗೆ. ಅದೇ ಹೇಳಿದ್ದಾರೆ, ಮನೆಗೆ SS ಅವ್ರದ್ದು ಒಂದು ಮನೆಗೆ ಹೋಗಿದ್ದೆ ಅಂತ. ತುಂಬಾ
ಪೂರ್ತಿ ಹಾಕ್ಸಿದ್ದಾರೆ ಕ್ರಿಸ್ಟಲ್ಸ್. ಯಾರೋ ಹೇಳಿ ಸಜೆಸ್ಟ್ ಮಾಡಿದ್ದಾರೆ, ಹಾಕೊಂಡಿದ್ದಾರೆ ಪಾಪ. ಬಹಳ ಚೆನ್ನಾಗಿದೆ. ಅದನ್ನ ನೋಡ್ಲಿಕ್ಕೆ ಅಷ್ಟೊಂದು ಕ್ರಿಸ್ಟಲ್ಸ್ ಹಾಕಿದ್ದಾರೆ ನನಗೆ. ನಾವು ಈಗ ಟೈಲ್ಸ್ ಹಾಕ್ತೀವಲ್ವಾ ಹಾಗೆ ಅದ್ರ ಮೇಲೆ ಫುಲ್ ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ. ಅದು ಪೂರ್ತಿ ಅಂದ್ ಎಲ್ಲ ನೀರು ತುಂಬಿಕೊಂಡಿದೆ. ಅಂದ್ರೆ ಆ ಗ್ಲಾಸ್ ಇರ್ತದಲ್ಲ, ಗ್ಲಾಸಿನ ಮೇಲೆಲ್ಲ ಈಗ ಏನಂತೀವಿ ನಾವು, ಆ ಅದೇ ಈಗ ಇದಿರ್ತದೆ ನೋಡಿ. ಉದಾಹರಣೆಗೆ ನೀವು ಒಂದು ಗಿಡ ಇರ್ತದಲ್ಲ, ಗಿಡಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಇಂದ ಕಟ್ಟಿ ಬೆಳಗ್ಗೆ ತೆಗೆದು ನೋಡಿ, ಅದು ಪೂರ್ತಿ ಈ ಕವರ್ ಏನಾಗಿರ್ತದೆ ನೀರಿಂದ ತುಂಬಿಕೊಂಡಿದೆ. ಅಂದ್ರೆ ವ್ಯಾಪಾರ ಅಂದ್ರೆ ಅದು ಉಸಿರಾಡ್ತಾ ಇದೆ ಅಂತ ಅರ್ಥ. ಆ ಅಲ್ಲಿ ಗ್ಲಾಸ್ ಅಲ್ಲಿ ನೀರ್ ಯಾಕೆ ಇಟ್ಬಿಟ್ಟಿದೆ ಅಂತಂದ್ರೆ ಆ ಕ್ರಿಸ್ಟಲ್ಸ್ ಕೂಡ ಉಸಿರಾಡ್ತಾ ಇದೆ, ಅದ್ರಲ್ಲೂ ಎನರ್ಜಿ ಇದೆ ಅಂತ ಅರ್ಥ, ಶಕ್ತಿ ಇದೆ. ಅದಕ್ಕೆ ಅದು ನೀರು ಎಲ್ಲಿಂದ ಬರ್ಬೇಕು? ನೀರು ಅಂದ್ರೆ ಅದು ಉಸಿರಾಡ, ಅದಕ್ಕೂ ಎನರ್ಜಿ ಇದೆ, ಫ್ರೀಕ್ವೆನ್ಸಿ ಇದೆ. ಹಾಗಾಗಿ ಕ್ರಿಸ್ಟಲ್ಸ್ ಗಳಲ್ಲಿ ಶಕ್ತಿ ಇದೆ, ಅದರಲ್ಲಿ ತನ್ನದೇ ಆದ ಫ್ರೀಕ್ವೆನ್ಸಿ ಇದೆ, ಅದು ಕೂಡ ಉಸಿರಾಡುತ್ತೆ. ಹಾ, ನೀವು ಬೇಕಾದ್ರೆ ಮನೆಯಲ್ಲಿ ನಿಮ್ ಕ್ರಿಸ್ಟಲ್ಸ್ ಇದ್ರೆ ಅದನ್ನು ನೀರು ಏನು ಗಾಳಿ ಓಡಾಡ್ದ ಹಾಗೆ ಫುಲ್ ಟೈಟ್ ಆಗಿ ಕಟ್ಟಿ ಹಾಕಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲೋ, ಒಂದಿನಕ್ಕೆಲ್ಲ ಆಗುತ್ತೆ. ಸ್ವಲ್ಪ ದಿವಸ ಫುಲ್ ಗಾಳಿನೇ ಬರಬಾರ್ದು, ಕ್ಲೋಸ್ ಮಾಡಿ ನೋಡಿ, ಒಳಗಡೆಯಿಂದ ಅದು ನೀರಾಗಿರ್ತದೆ. ಅಂದ್ರೆ ನೀರಿನ ಅಂಶ ಇದಾಗಿರ್ತದೆ ಕ್ರಿಸ್ಟಲ್ಸ್ ಅಲ್ಲಿ. ಯಾಕೆಂದ್ರೆ ಆ ಅದು ಉಸಿರಾಡ್ತದೆ, ಅದಕ್ಕೂ ಚೈತನ್ಯ ಇದೆ, ಶಕ್ತಿ ಇದೆ. ಹಾಗಾಗಿ ಅದು ಕೆಲಸ ಮಾಡ್ತದೆ, ವರ್ಕ್ ಮಾಡ್ತವೆ. ಆ ಹಾಗೆ ಅದನ್ನ ನಾವು ನಮ್ಮ ಸಾಧನೆಯ ಶಕ್ತಿಗೆ ಉಪಯೋಗಿಸ್ಕೊಳ್ಳೋದು. ಪುಸ್ತಕಗಳು ಇದಾವೆ, ಹಾಕ್ತಿವಿ. ಇನ್ನು ಸ್ವಲ್ಪ ಹೊಸ ಬುಕ್ಸ್ ಎಲ್ಲ ಬಂದಿದ್ದಾವೆ. ಆ ಅವುಗಳನ್ನು ಸೇರಿಸಿ ಹೊಸದಾಗಿ ಮತ್ತೆ ಪುನಃ ಇಂಡಿವಿಜುವಲ್ ಆಗಿ ಫೋಟೋ ಹೊಡೆದು ಹಾಕ್ತೀನಿ. ಎಲ್ಲರೂ ಓದಿ, ತಗೊಂಡು ಓದಿ. ಕ್ರಿಸ್ಟಲ್ ತಗೊಳ್ಳೋದು ಬುಕ್ಸ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ ಸರ್. ನಿಮ್ ಹತ್ರ ಬುಕ್ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಯ್ಯೋ, ಸರ್. ರಾಶಿ ರಾಶಿ ಇದೆ ನನಗೆ. ಏನು ಮಾಡ್ಲಿ, ನಾನು ಹೊರಗಡೆ ಬೇರೆ ತಗೊಂಡು ಹೋಗ್ಲೋ ಅಷ್ಟು ತಗೊಂಡು ಹೋಗೋದಿಲ್ಲ, ಯಾಕೆಂದ್ರೆ ಎಷ್ಟು ತಗೊಳ್ಳೋದಿಲ್ಲ ಅಂತ. ಹ್ಮ್ ಕ್ರಿಸ್ಟಲ್ ಹಾಕಿರ್ತೀರಿ ಸರ್, ನೋಡಿರ್ತೀನಿ. ಅದ್ರ ಬುಕ್ ಬಗ್ಗೆ ಗೊತ್ತಿರ್ಲಿಲ್ಲ ಸರ್. ತಗೊಳ್ಳಿ ಎಲ್ಲರೂ. ನಾಳೆಯಿಂದ ಎಲ್ಲರೂ ಹಾಕ್ತೀನಿ, ಒಂದ್ ಕಡೆಯಿಂದ ಬುಕ್ಸ್ ಆಡ್ತೀನಿ ನೋಡಿ. ಬುಕ್ ಸರ್ ಯಾರು ಇಲ್ಲಿ ಲಾಭಕ್ಕಾಗಿ ಅಂತ ತಿಳ್ಕೊಳ್ಳೋದು. ನಾವೆಲ್ಲಾದ್ರೂ ಅದು ಬರೀ ಟ್ರಾನ್ಸ್ಪೋರ್ಟೇಶನ್ ಬರೋದು, ನಾವು ಅದನ್ನ ತಗೊಂಡೋಗಿ ಇನ್ನೊಂದ್ ಕಡೆ ಹೋಗಿ ಹಾಕಿ ಮಾರೋದು, ಅದ್ರದ್ದು ನಾವು ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಕೂಡ ಸರಿ ಸಿಗೋದಿಲ್ಲ. ಅಂದ್ರೆ ನಾವು ಡೀಸೆಲ್ ಚಾರ್ಜ್ ಆದ್ರೂ ಸರ್ವಿಸ್ ಓರಿಯೆಂಟ್ ಮಾಡೋದು, ಸೇವೆ ಸೇವಾ ರೂಪವಾಗಿ. ಹಾಗಾಗಿ ಹಣವನ್ನು ಪುಸ್ತಕಗಳಿಗಾಗಿ ಅಂತ ವಿನಿಯೋಗ ಮಾಡಿ, ಅದೇನು ಹಾಳಾಗಂತದಲ್ಲ, ಆತ್ಮಕ್ಕಾಗಿ. ಸ್ವಾಧ್ಯಾಯ ಅಂತ ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ದಿನ ಸ್ವಾಧ್ಯಾಯ ಕೇಳ್ತಾ ಇದ್ರೆ ಮತ್ತೆ ಏನ್ ಮಾತೇ ಬರ್ತಿಲ್ಲ ಸರ್, ಅಷ್ಟ್ ಚೆನ್ನಾಗಿ ಸ್ವಾಧ್ಯಾಯ ಬರ್ತಿದೆ ಸರ್. ಹೌದಣ್ಣ. ಸರ್ ತುಂಬಾ ಆತ್ಮಜ್ಞಾನ ನಮಗ ಹೆಚ್ಚು ಹೆಚ್ಚು ಸಿಗ್ತಾ ಇದೆ ಸರ್. ಹೌದು, ಅದು ಮಾಡ್ಬೇಕು. ಜೊತೆಗೆ ನಾವು ಬರೀ ಕೇಳೋದೊಂದೇ ಅಲ್ಲ, ನೀವು ಸ್ವಾಧ್ಯಾಯ ಹಾ ಮಾಡ್ಬೇಕು, ಎಲ್ಲರೂ ಸ್ವಾಧ್ಯಾಯ ಮಾಡಿ ಮಾಸ್ಟರ್ ಆಗ್ಬೇಕು. ಪುಸ್ತಕಗಳನ್ನು ಓದಿದ್ರೆ ತಾನೇ ಸ್ವಾಧ್ಯಾಯ ಮಾಡೋದು, ಪುಸ್ತಕ ತಗೊಂಡ್ರೆ ತಾನೇ ಸ್ವಾಧ್ಯಾಯ ಮಾಡೋದು ಅಲ್ವಾ? ಪುಸ್ತಕ ತಗೊಳ್ಳಿ, ಓದಿ, ಆ, ಓದಿ ಅವನ್ನ ಸ್ವಾಧ್ಯಾಯ ಮಾಡಿ. ಇವತ್ತು ನೋಡಿ ಎಷ್ಟೊಂದು ಜನ ಮಾಸ್ಟರ್ಸ್ 2 ಗಂಟೆಯಿಂದ ಒಬ್ರು ಆದ್ಮೇಲೆ ಒಬ್ರು ಸ್ವಾಧ್ಯಾಯ ಮಾಡ್ತಾ ಇದ್ದಾರೆ. ಎಷ್ಟೊಂದು ಉನ್ನತಿ ಹೊಂದ್ತಾ ಇದೆ. ಸುಮ್ಮನೆ ಪಣ ಕಂಡ್ಬಿಟ್ಟು ಒಂದು ಬ್ಯಾಕ್ ಕ್ಲಾಸ್ ಕೇಳಿದ್ರೆ ಮಾಸ್ಟರ್ ಆಗಲ್ಲ. ಕೇಳ್ತಿರ್ತೀವಿ ಸರ್, ಆದ್ರ ಆ ಧೈರ್ಯ ಏನೂ ಇಲ್ರಿ ಸರ್ ಸ್ವಾಧ್ಯಾಯ ಮಾಡಕ್ಕೆ. ಧೈರ್ಯ ಇಲ್ಲ ಅಲ್ಲ, ಇಲ್ಲಿ ಎಲ್ಲರೂ ಏನು ವೀರಾದಿ ವೀರರು, ಶೂರಾದಿ ಶೂರರು ಅಂತೇಳಿ ಯಾರು ಇಲ್ಲ, ಎಲ್ಲರೂ ಹಾಗೆ ಇರೋರೆ. ಬುಕ್ಸ್ ಓದ್ತಿರ್ತೀವಿ ಸರ್, ಆದ್ರೆ ಇನ್ನ ಸ್ವಾಧ್ಯಾಯ ಮಾಡ್ಬೇಕಂತ ಪ್ರಿಪೇರ್ ಆಗಿಲ್ರಿ ಸರ್. ಇಲ್ಲಿ ಯಾರಾದ್ರೂ ಫೈನ್ ಹಾಕ್ತಾರ, ನೀವು ಸರಿ ಮಾಡ್ಲಿಲ್ಲ ಇವತ್ತು ಸ್ವಾಧ್ಯಾಯ ಅಂತ? ಯಾರಾದ್ರೂ ಹೊರಗೆ ಹಾಕ್ತಾರ? ಹೇಳಿ, ಶಿಕ್ಷೆ ಕೊಡ್ತಾರ? ಏನಾದ್ರು ಶಿಕ್ಷೆ ಇದೆಯಾ? ಸರಿ ಇದೆಯಾ ಇವತ್ತು ಸ್ವಾಧ್ಯಾಯ ಮಾಡಿಲ್ಲ ಅಂತ? ನೀವು ಒಂದಿನ ಮಾಡಿ ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು, ಸ್ವಾಧ್ಯಾಯಗಳಿಗೆ ಜಾಯಿನ್ ಆಗ್ಬೇಕು. ಜಾಯಿನ್ ಆಗಿ ವಿಡಿಯೋ ಆನ್ ಮಾಡ್ಕೊಂಡು ಕುತ್ಕೋಬೇಕು. ನಿಮ್ಮ ಅನಿಸಿಕೆಗಳನ್ನ ಹೇಳಬೇಕು. ಅವಾಗ ಧೈರ್ಯ ಬರ್ತದೆ, ಸ್ವಲ್ಪ ನಮಗೂ ಮಾಡ್ಬೇಕಂತ ಒಂದು ಉತ್ಸಾಹ ಬರ್ತದೆ. ಆಯ್ತಾ? ಪಿರಮಿಡ್ ಮಾಡ್ಬೇಕಂತ ಮಾಡಿ, ಧ್ಯಾನ ಕೇಂದ್ರ ಮಾಡ್ಬೇಕಂತ ಒಂದು ಮನಸ್ಸಲ್ಲಿ ನಮ್ಗೆ ಇದು ಆಗಿದ್ರಿ ಸರ್. ದೊಡ್ಡ ಮಟ್ಟಿಗೆ ಎಲ್ಲ ಸಾಧನೆ ಮಾಡ್ಬೇಕಂತ ಆಸೆ ಅದ ಸರ್. ಮಾಡ್ತೀವಿ ಅಂತ ನಂಬಿಕೆನೂ ಬಂದಿದೆ ಸರ್. ಮಾಡಿ.
ಅಷ್ಟೇ ಜೀವನದಲ್ಲಿ ನಮ್ಮ ಸಂಪತ್ತು ಅಂದ್ರೆ ಅದೇ. ಇದಕ್ಕಿಂತ ದೊಡ್ಡ ವಿದ್ಯೆ ಅಂತ ಯಾವ್ದು ಇಲ್ಲ ಒಂದ್ ಮನುಷ್ಯ ಇದು ಆಗ್ಬಿಟ್ಟೈತಿ ಸರ್ ಅಷ್ಟೇ. ಅಷ್ಟೇ ಅಷ್ಟೇ. ಸಾಕ್ಷಾತ್ಕಾರ ಒಂದಿದ್ರ ಏನೋ ಬೇಕಾಗಿ ಇರೋದಿಲ್ಲ. ಹ್ಮ್. ಓಕೆ ಥ್ಯಾಂಕ್ ಯು. ಬುಕ್ ಒಂದಷ್ಟು ಲಿಸ್ಟ್ ಹಾ. ಎಲ್ಲರೂ ಆ, ಈಗ ನಾವು ಧ್ಯಾನ ಶುರು ಮಾಡೋಣ. ಎದ್ದು ಓಡಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ನಾವು ವಾಶ್ರೂಮ್ ಹೋಗೋರಿದ್ರೆ ಹೋಗಿ ಬನ್ನಿ. ಹ್ಮ್. ಮಲೆನಾಡು ಧ್ಯಾನ ಯಜ್ಞಕ್ಕೆ ಬರೋರು ಹೇಗೆ ಇನ್ನೂ ಯಾರಾದರೂ ಇದ್ರೆ ಶೈಲಜಾ ಮಾಸ್ಟರಿಗೆ ಫೋನ್ ಮಾಡಿ ಹಾಕಿ. ಅಲ್ಲಿ ಯಾರೋ ಒಬ್ರು ಇಲ್ಲಿ ಹೇಗೆ ಎಷ್ಟು ನಾನ್ ಸೆನ್ಸ್ ಇರ್ತಾರೆ, ಇದನ್ನ ಹೇಳ್ಬೇಕೋ ಬೇಡ ಗೊತ್ತು. ಎಲ್ಲರಿಗೂ ಫೋನ್ ಮಾಡಿ, ಅಲ್ಲಿ ನಮ್ಮ ಮಾಸ್ಟರ್ಸಿಗೆ ಫೋನ್ ಮಾಡಿ ಏನಂತೆ, ಹಾ, ಯಾವ ಬಸ್ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಬಸ್ಸು, KSRTC ಬಸ್ಸು, ಏನು ಓಲ್ವೋಲು, ಹೇಗಿದೆ ಇದೆಲ್ಲ ಏನಕ್ಕೆ ಆಸಕ್ತಿ ಇದೆ ಅಂದ್ರೆ ಬರಬೇಕು ಸುಮ್ಮನೆ, ಅಲ್ವಾ? ಸುಮ್ಮನೆ ತಲೆಹರಟೆ ಮಾಡಬಾರ್ದು. ನಾ ಮೊದಲೇ ಹೇಳಿದ್ದೀನಿ, ಇನ್ನೊಬ್ಬರ ಸಮಯವನ್ನು ಹಾಳು ಮಾಡುವುದು ಪಾಪದ ಕೆಲಸ. ಇನ್ನೊಬ್ಬರ ಸಮಯವನ್ನು ಹಾಳು ಮಾಡೋದು ಪಾಪದ ಕೆಲಸ. ಸುಮ್ಮನೆ ಅನವಶ್ಯಕವಾಗಿ ಉಪಯೋಗ ಇಲ್ಲದ ಮಾತುಗಳನ್ನ, ಮೊದಲನೇದಾಗಿ ಅಂತವ್ರು ಹಾಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಸಮಯ ಕೊಡೋದು ಕೂಡ ಪಾಪದ ಕೆಲಸ. ಮುಲಾಜಿಲ್ದೆ ಕಟ್ ಮಾಡ್ಬೇಕು ಅವ್ರು, ಅವಾಗಲೇ ಬುದ್ಧಿ ಬರೋದು. ಯಾಕೆ ಸುಮ್ಮನೆ ಯಾರೇ ಆಗಿರ್ಲಿ, ಒಂದು ನಾವು ಸಮಯ ಹಾಳು ಮಾಡಬಾರ್ದು, ಇನ್ನೊಬ್ಬರಿಗೂ ಕೂಡ ನಮ್ಮ ಸಮಯ ಹಾಳು ಮಾಡ್ಲಿಕ್ಕೆ ನಾವು ಅವಕಾಶ ಕೊಡಬಾರ್ದು. ಕಟ್ ಮಾಡಿಬಿಡ್ಬೇಕು. ಹಸುವಿದ್ರೆ ಹೇಗಿದ್ರು ಬರ್ತಾರೆ, ಹುಡ್ಕೊಂಡು ಬರ್ತಾರೆ. ಎಷ್ಟು ಜನ ಬೇಕಿತ್ತು ಅವ್ರು ನೋಡಿ, ಮೊನ್ನೆ ಒಂದು ಸೌಭಾಗ್ಯಮ್ಮ ಅಂತಿದಾರಲ್ಲ, ಎಲ್ಲ ಕಡೆ ಹೋಗ್ತಾರೆ. ಪಾಪ ಅವರು ಹಳ್ಳಿಯವರು, ಅವ್ರಿಗೆ ಏನು ಗೊತ್ತಿಲ್ಲ, ಯಾವ ಬಸ್ ಎಲ್ಲಿ ಹೋಗ್ತದೆ, ಬೋರ್ಡ್ ಒಳಗೂ ಬರ್ತದೆ ಇಲ್ಲ ಗೊತ್ತಿಲ್ಲ. ಒಬ್ಬರೇ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ, ಬರ್ತಾರೆ, ತಿಳ್ಕೊಂಡು ಹೋಗಿ ಬರ್ತಾರೆ. ಯಾಕೆ ಹೋಗಿ ಬರ್ತಾರೆ? ಹಸಿವಿದೆ ಒಳಗಡೆ. ಅವ್ರಲ್ಲಿ ಆ ಬಸ್ ಇದೆಯಾ, ಈ ಬಸ್ ಇದೆಯಾ, ಅದ್ ಮಾಡ್ತೀಯಾ, ಫ್ರೀ ಇದೆಯಾ, ಫೀಸ್ ಇದೆಯಾ, ಏನು ಯೋಚನೆ ಮಾಡಲ್ಲ, ಸುಮ್ಮನೆ ಹೋಗ್ತಾರೆ. ಎಲ್ಲೆಲ್ಲಿದೆ ಎಲ್ಲ ಕಡೆ ಹೋಗ್ತಾರೆ. ನನಗಂತೂ ಎಷ್ಟು ಅಂದ್ರೆ ಅವ್ರಿಗೆ ವಾಟ್ಸಪ್ ಓಪನ್ ಮಾಡೋದು ಗೊತ್ತಿಲ್ಲ ಪಾಪ. ಅದ್ರಲ್ಲಿ ಓಪನ್ ಮಾಡಿ ಎಲ್ಲೆಲ್ಲಿ ಏನೇನಿದೆ ಅಂತ ಅದ್ ಮಾಡೋದು ಗೊತ್ತಿಲ್ಲ. ಬೇರೆಯವ್ರನ್ನ ಕೇಳ್ಕೊಂಡು ಕೇಳ್ಕೊಂಡು ಹೋಗಿ ಬರ್ತಾರ ಅವ್ರು. ಹಾ, ಅದಕ್ಕೆ ನಿಮ್ದು ಎಲ್ಲಿದ್ರೆ ಬಿಡಬೇಡಿ, ನಮ್ಮನ್ನ ಕಾರ್ಯಕ್ರಮ ಹೇಳಿ ನಾವು ಬರ್ತೀವಿ, ಎಲ್ಲಿಯಾದ್ರೂ ಇರ್ಲಿ ಬರ್ತೀವಿ ಅಂತ. ಹಾಗೆ ಅದು ಒಂದು ಆತ್ಮ ಬೆಳೆಯುವ ಲಕ್ಷಣ. ಅಂತವರಿಗೆ ಸಪೋರ್ಟ್ ಮಾಡೋಣ, ಸಹಾಯ ಮಾಡೋಣ, ಆಯ್ತಲ್ಲ. ಮೂರ್ಖರಿಗೆ ನಾವು ಸಹಾಯ ಮಾಡಬಾರ್ದು. ನಮ್ಮ ಮುಗ್ಧತೆ ಇನ್ನೊಬ್ಬರ ಮೂರ್ಖರಿಗೆ ಉಪಯೋಗ ಆಗುವಾಗ ಆಗಬಾರ್ದು, ಆಯ್ತಾ? ನಮ್ಮ ಸಮಯವನ್ನ ಇನ್ನೊಬ್ರು ಹಾಳು ಮಾಡಕ್ಕೆ ನಾವು ಅವಕಾಶ ಕೊಡಬಾರ್ದು, ನಾವು ಕೂಡ ಇನ್ನೊಬ್ಬರ ಸಮಯವನ್ನ ಹಾಳು ಮಾಡಬಾರ್ದು. ಹೇಳಿದ್ನಲ್ವಾ, ನಾವು ಸ್ಟ್ರಿಕ್ಟ್ ಆಗ್ಬೇಕು, ಇಲ್ಲ ಅಂದ್ರೆ ಇಲ್ಲಿ ಬದುಕೋದು ನಮ್ ಸಾಧನೆನೂ ಆಗಲ್ಲ. ಪಾಪ ಸಿನ್ಸಿಯರ್ ಆಗಿ ಸಾಧನೆ ಮಾಡೋರು ಕೂಡ ಅವ್ರದ್ದು ಸಾಧನೆ ಆಗೋದು. ಶೈಲಜಾ ಮಾಸ್ಟರ್ಗೆ ಎಲ್ಲರೂ ಕೊಡಿ. ಏನಿಲ್ಲ, ಎಲ್ಲರೂ ಸೀದಾ ಫಸ್ಟ್ ಸಾಗರ ಬರಬೇಕು, ಆಯ್ತಾ? ಸಾಗರ ಬಂದು ಸಾಗರದಲ್ಲಿ ನೀವು ವರದಾಡ್ಲಿ ಆಶ್ರಮಕ್ಕೆ ಬರುವುದು ಹೇಗೆ ಅಂತ ಯಾರನ್ನು ಕೇಳಿದ್ರು ಹೇಳ್ತಾರೆ, ಆಯ್ತಾ? ನೀವು ಆ ನಾವು ಆಟೋ ನಂಬರ್ಸ್ಗಳನ್ನು ಹಾಕಿರ್ತೀವಿ, ನೋಡ ಇನ್ನು ಸಮಯ ಬರಲಿ. ಆಮೇಲೆ ಇಲ್ಲ ಅಂದ್ರೆ ಬಸ್ಗಳು ಕೂಡ ಇರ್ತವೆ, ಬಸ್ಸಲ್ಲೂ ಕೂಡ ಬರ್ಬೋದು. ಅದೇನೋ ಒಂದು ಎನಿ ಟೈಮ್ ಅದು ತುಂಬಾ ಪ್ರವಾಸಿ ತಾಣ ಇರೋದ್ರಿಂದ ಯಾವಾಗ್ಲೂ ಬಸ್ಸು ಎಲ್ಲ ತರದ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ ಬರೋರು ಬೆಳಗ್ಗೆನೂ ಬರ್ಬೋದು. ಒಟ್ಟಿನಲ್ಲಿ ಒಂದು 7:30 7 ಗಂಟೆ ಒಳಗೆ 8 ಗಂಟೆ ಒಳಗೆ ವರದಹಳ್ಳಿಯಲ್ಲಿ ಇದ್ರೆ ಒಳ್ಳೇದು. ಎಲ್ಲರಿಗೂ ಒಳ್ಳೇದಾಗಲಿ. ನಾವೀಗ ಶುರು ಮಾಡೋಣ ಧ್ಯಾನ.